ಸರ್ವಧರ್ಮ ವಿವಿತ್ಸಯ ತಥೋ ವಿಶೇಷಣಂ ಪ್ರಾಯಾತ್ ಯತ್ರ ದೇವವ್ರತೋ ಅಪತತೆ. ದೇವರಂದ ವೇದವ್ಯಾಸ ನಮ್ಮ ನಿಂಗೆ ವಿಶ್ವಾಸ ಆಗೋಲ್ಲ, ಭೀಷ್ಮಾಚಾರ್ಯನೇ ಕೇಳೋಣ ಬಾ, ಅವರು ಸಂಹಾರ ಮಾಡಿದ್ದು ನ್ಯಾಯನ ಅನ್ಯಾಯನ ಅಂಥೇಳಿ ತದಾ ತದ್ಭ್ರಾತರ ಸರ್ವೇ ಸದಸ್ವೈ ಸ್ವರ್ಣಭೂಷಿತೈ ಎಲ್ಲರೂ ಹಸ್ತನಾವತಿಯಿಂದ ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ. ಭಗವಾನಪಿ ಪರುಷೇ ರಥೇನ ಸಧನಂಜಯ ಸತೈರ್ವಿರೋಚಿತ ನೃಪಃ ಕುಬೇರ ಇವ ಗುಖ್ಯಕೈ. ಪರಮಾತ್ಮನು ಅರ್ಜುನನ ಸಮೇತ ರಥಾರೂಢರಾಗಿ ಭೀಷ್ಮಾಚಾರ್ಯ ಹತ್ರ ಬಂದಾನೆ. ದೊಡ್ಡ ಜ್ಞಾನ ಯಜ್ಞ ನಡೆದು ಹೋಗುತ್ತೆ ಅಂತ ಹೇಳಿ ಪರ್ವತರು, ನಾರದರು, ಧೌಮ್ಯರು, ಭಗವಾನ್ ಬಾದರಾಯಣ, ಬೃಹದಶ್ವರು, ಭರದ್ವಾಜರು, ಸ್ವಶಿಷ್ಯ ರೇಣುಕಾಸುತಃ ಪರಶುರಾಮದೇವರು, ವಶಿಷ್ಠರು, ಇಂದ್ರಪ್ರಮದರು, ತ್ರಿತರು, ಗೃತ್ಸಮದರು, ಅಸಿತರು ಅಂತ ಹೇಳಿ ಕಕ್ಷಿವಾನ್. ಈ ಶಬ್ದಗಳಂತೆ ಕಿವಿ ಬಿಡಿ. ಯಾವ್ಯಾವುದೋ ಸುಡುಗಾಡು ಬೆಳಗ್ಗೆ ಎದ್ದ ತಕ್ಷಣ ಆ ಮಂತ್ರಿ ಈ ಮಂತ್ರಿ ಅಂತ ಕೇಳಿ ನಿಮ್ಮ ಕಿವಿ ತೂತು ಬಿದ್ದೋಗಿರ್ತದೆ. ಈ ಪುಣ್ಯಾತ್ಮರ ಹೆಸರು ಬೇಕಂತ ಯಾರ್ಯಾರು ಬಂದಾರೆ ಅಂತ ಹೆಸರು ಹೇಳ್ತಾರೆ ವೇದವ್ಯಾಸ ದೇವರು. ಕಕ್ಷಿವಾನ್, ಈ ಕಕ್ಷಿವಾನ್ ಅಂತ ಋಷಿಗಳ ಹೆಸರು ಕೇಳಿದ್ದಾರೆ ಕೇಳಿಲ್ಲ, ಅಪರೂಪದ ಹೆಸರವರು. ಗೃತ್ಸಮದರು, ಗೌತಮರು, ಅತ್ರಿ ಮಹರ್ಷಿಗಳು, ಕೌಶಿಕ, ವಿಶ್ವಾಮಿತ್ರ ಮಹರ್ಷಿಗಳು, ಸುದರ್ಶನ, ಅನ್ಯೇಚ ಮನುಯೋ ಬ್ರಹ್ಮನ್ ಬ್ರಹ್ಮರಾತಾದಯೋ ಅಮಲಾಹ ಶಿಷ್ಯೈರೂಪೀತ ಆಜಗ್ಮು ಕಶ್ಯಪಾಂಗಿರಸಾದಯಃ. ತಾನ್ ಸಮೇತಾನ್ ಮಹಾಭಾಗ ಉಪಲಭ್ಯ ವಸುತ್ತಮಃ. ಕಾಲು ಹಿಡ್ಕೊಂಡು ಮೆಲ್ಲಗೆ ನಮಸ್ಕಾರ ಮಾಡಿದ್ದಾರೆ. ಮೈ ತುಂಬ ಬಾಣಗಳು ಚುಚ್ಚಿಕೊಂಡಿದೆ. ಕೃಷ್ಣಂಚ ತತ್ಪ್ರಭಾವಜ್ಞ ಆಸೀನಃ ಜಗದೀಶ್ವರಂ ಮೇ ಹೃದಿಸ್ಥಂ ಪೂಜಯಾಮಾಸ ಮಾಯೆಯ ಉಪಾತ್ತ ವಿಗ್ರಹಂ ಮೇ. ಪರಮಾತ್ಮನಿಗೆ ಹುಟ್ಟೋದು ಗಿಟ್ಟೋದು ಏನು ಬಂತು? ತನ್ನ ಇಚ್ಛಾನುಸಾರವಾಗಿಯೇ. ಇಲ್ಲ ಮಾಯಾ ಅಂದರೆ ಇಚ್ಛಾ, ಹೊರತಾಗಿ ನಮಗೆಲ್ಲ ಮಾಯಾ ಅಂತ ಪ್ರಾಚೀನ ಕರ್ಮ ಆಗುತ್ತಾ ಇದೆ. ಅದರಿಂದ ಈ ರೂಪವನ್ನು ಸ್ವೀಕಾರ ಮಾಡಿ ಪಾಂಡುಪುತ್ರಾನ್ ಉಪಾಸೀನಾನ್ ಪ್ರಶ್ರಯ ಪ್ರೇಮ ಸನ್ನತಾನ್ನೇ ಅಭ್ಯಾಚಷ್ಟ ಅನುರಾಗಾಸ್ತ್ರೈ ಅಂಧೀಭೂತೇನ ಚಕ್ಷುಷ. ಪಾಂಡವರೆಲ್ಲ ಕೈ ಕಟ್ಕೊಂಡು ಕೈ ಮುಗಿದು ನಿಂತಾರೆ. ಅವನ್ನು ನೋಡಿ ಭೀಷ್ಮಾಚಾರ್ಯ ಕಣು ತುಂಬ ನೀರು ಬಂತಂತೆ. ಅಹೋ ಕಷ್ಟಂ ಅಹೋ ಅನ್ಯಾಯಂ ಯದ್ಯೂಯಂ ಧರ್ಮನಂದನ ಜೀವಿತಂ ನಾರ್ಹತ ಕ್ಲಿಷ್ಟಂ ವಿಪ್ರಧರ್ಮಾಚ್ಯುತಾಶ್ರಯಾ. ಪ್ರಾರಬ್ಧ ಕರ್ಮ ಅಂದರೆ ನನಗೇನು ಗೊತ್ತಿರಲಿಲ್ಲ. ನೀನು ನೋಡಿ ಪ್ರಾರಬ್ಧ ಕರ್ಮ ಮತ್ತು ಗೊತ್ತಾಯ್ತು ಧರ್ಮರಾಜ. ಎತ್ರ ಧರ್ಮಸುತೋ ರಾಜ, ನಿನ್ನ ಹೆಸರೇ ಧರ್ಮಾತ್ಮ. ತಿಳಿದು ತೊಳೆದು ಅಧರ್ಮವನ್ನು ಸರ್ವಥಾ ಮಾಡೋಲ್ಲ. ಇಂಥ ನೀನು ಗದಾಪಾಣರು ವೃಕೋದರ, ಗದಾಪಾಣಿಗಳಾದ ಭೀಮಸೇನ ದೇವರು, ಶ್ರೀಕೃಷ್ಣ ಪರಮಾತ್ಮ, ಅಸ್ತ್ರಿವಂ ಗಾಂಡೀವಂ ಅರ್ಜುನ ಇದ್ದಾನೆ, ಸುಹೃತ್ ಕೃಷ್ಣ ಕರೆದಾಗ ದೇವರು ಬರ್ತಾನೆ. ತಥೋ ವಿಪತ್ತೆ. ಇಷ್ಟು ವಿಪತ್ತು ನಿಮಗೆ ಇದೇ ಪ್ರಾರಬ್ಧ ಕರ್ಮ ಅಂದರೆ. ನಕ್ಷಸ್ಸ ಕರ್ಹಿಚಿದ್ರಾಜನ್ ಪುಮಾನ್ ವೇದ ವಿಧಿಸ್ಥಿತಂ. ಆ ವಿಧಿ ನಮ್ಮನ್ನು ಏನು ಮಾಡುತ್ತೆ ಅಂತ ಊಹಾ ಕೂಡ ಮಾಡಲಿಕ್ಕೆ ಬರೋಲ್ಲ, ಅನುಭವಿಸೋ ಕಾಲಕ್ಕೆ ಗೊತ್ತಾಗ್ತಾ ಇದೆ. ತಸ್ಮಾತ್ ಜಗದ್ದೈವತಂತ್ರವಂ ವ್ಯವಸ್ಥೆ ಭರತರ್ಷಭ. ಈ ಪ್ರಪಂಚವೆಲ್ಲ ಭಗವಂತನ ಅಧೀನ ಅಂತ ತಿಳ್ಕೊಂಡೇ ನಾವು ದೇವರ ಕೈಲೇ ಆಟಿಕೆ ಸಾಮಾನಿದ್ದ ಹಾಗೆ ಬ್ರಹ್ಮಾದಿ ದೇವತೆಗಳನ್ನೆಲ್ಲ ಕೈಕಟ್ಟಿ ದೇವರ ದರ್ಶನಕ್ಕೆ ಕಾದಿರ್ತಾರೆ. ಅಂತಹ ಶ್ರೀಹರಿ ನಾನು ಏನು ತಿಳ್ಕೊಂಡಿದ್ಯೋ ನಮ್ಮ ಸೋದರತ್ತೆ ಮಗ ಅಂತ ಅಷ್ಟೇ ಜ್ಞಾನ ನನಗೆ. ಯಮ್ಮನ್ಯಸೇ ಮಾತುಲೇಯಂ ಪ್ರಿಯಂ ಮಿತ್ರಂ ಸುಹೃತ್ತಮಂ ಅಕರೋಹೋ ಸಚಿವಂ ದೂತಂ ಸೌರದಾತೆ ಅಥ ಸಾರಥಿಂ. ಅರ್ಜುನ ನಿನಗೇನು ಬರಬೇಕು? ನಾನಂತೂ ಯುದ್ಧ ಮಾಡಲ್ಲ ಅಂದರೆ ಆಗ ನನಗೆ ರಥಕ್ಕೆ ಸಾರಥಿಯಾಗುವಂಥ ಅರ್ಜುನ. ದೇವರು ಒಪ್ಕೊಂಡು ದೊಡ್ಡ ಪ್ರೈಮ್ ಮಿನಿಸ್ಟರ್ ಬಂದಾಗ ಏನು ಬೇಕು ನಿಮಗೆ ಅಂತ ಕೇಳಿದ್ರೆ ನಮಗೆ ಕಾರ್ಗೆ ಡ್ರೈವರ್ ಇಲ್ಲ, ಡ್ರೈವರಾಗಿ ಕೂತ್ಕೊಂಡ್ರೆ ಮೂತಿ ಮೇಲೆ ನೋಡ್ಕೊಂಡು ಅಂತಹದ್ದು
ಶ್ರೀಹರಿಯನ್ನು ಸೌಹೃದ ಸಾರಥಿಯಾಗೆಂದು ಸಾರಥಿಯಾಗಿದ್ದಾನೆ. ನೀನು ಸಂಧಿಗಾಗಿ ಹಸ್ತಿನಾವತಿಗೆ ಕಳಿಸ್ತೀ ದೇವ್ರನ್ನ. ಎಷ್ಟು ಅನ್ಯಾಯ ಅಲ್ವಾ? ಸರ್ವಾತ್ಮನ ಸಮದೃಶಃ ಅದ್ವಯಸ್ಯ ಅನಹಂಕೃತೆ ತತ್ಕೃತಂ ಮತಿ ವೈಷಮ್ಯಂ ನಿರವಧ್ಯಸ್ಯ ನ ಕ್ವಚಿತ್. ನಿಮ್ಮ ಮೇಲೆ ದೇವರ ಕೋಪನೇ ಬಂದಿಲ್ಲ. ನನ್ನಂಥ ಸರ್ವೋತ್ತಮ ಸರ್ವಾಂತರ್ಯಾಮಿಯನ್ನು ಸಾರಥಿಯಾಗುವಂತಾನ ಸಂಧಿಗಾಗಿ ದೂತನಾಗಿ ಹಸ್ತಿನಾವತಿಗೆ ಕಳಿಸಿದ್ದಾನೆ ಅಂತ ದೇವರು ಏನೋ ಅಂದ್ಕೊಂಡಿಲ್ಲ. ನಿಮ್ಮ ಪುಣ್ಯ. ಭಕ್ತ್ಯಾವೇಶ್ಯ ಮನೋ ಯಸ್ಮಿನ್ ವಾಚಾ ಯನ್ನಾಮ ಕೀರ್ತಯತೆ ತ್ಯಜತ್ ಕಲೇವರಂ ಯೋಗಿ ಮುಚ್ಯತೆ ಕಾಮಕರ್ಮಭಿಃ. ಸಾಯೋ ಕಾಲಕ್ಕೆ ಮನಸ್ಸ ಆ ಭಗವಂತನ ರೂಪವನ್ನು ಧ್ಯಾನ ಮಾಡ್ತಾ ಬಾಯಿಂದ ಭಗವನ್ನಾಮ ಸ್ಮರಣೆ ಮಾಡ್ತಾ ಪ್ರಾಣತ್ಯಾಗ ಮಾಡಿದ್ರೆ ಭಗವಂತನೇ ಹೊಂದುತ್ತಾರೆ ಅಂತ ಶಾಸ್ತ್ರಗಳೆಲ್ಲ ಹೇಳ್ತಾ ಇದೆ. ಏನು ಹೇಳು, ಯಾಕೆ ಬಂದಿದ್ದೀನಿ ನೀನು? ನಿನ್ನ ಹತ್ರ ಉಪದೇಶ ತಗೋಬೇಕು ಅಂತ ಬಂದೀವಿ. ನಾ ಏನು ಮಾಡ್ತೇನೆ, ಮೈ ತುಂಬ ಬಾಣ ಕಿಚ್ಚಿ ಭಯಂಕರ ವೇದನ. ನಾನೇನು ನಿನಗೆ ಉಪದೇಶವನ್ನು ಮಾಡ್ತಾ ಇದ್ದೀನಿ ಅಂದಾಗ ದೇವರು ತಲೆ ಮೇಲೆ ಕೈ ಇಟ್ಟ. ಭೀಷ್ಮಾಚಾರ ತಲೆ ಮೇಲೆ ಹೂವಿನ ಮೇಲೆ ಮಲ್ಕೊಂಡಂಗಾಗಿ ಆ ನೋವೇ ಇಲ್ಲ. ನಗ್ತಾರೆ. ಇತಿಮತಿ ರೂಪಕಲ್ಪಿತ ವಿತೃಷ್ಣ ಭಗವತಿ ಸಾತ್ವತ ಪುಂಗವೇ ವಿಭೂಮ್ನಿ ಸ್ವಸುಖ ಉಪಾಗತೆ ಕ್ವಚಿದ್ ವಿಹರ್ತಂ ಪ್ರಕೃತಿಮುಪೇಷಿ ಯದ್ಭವ ಪ್ರವಾಹ. ಸಂಸಾರದ ಪ್ರವಾಹನೇ ನಿನ್ನ ಅನುಗ್ರಹದಿಂದ ಪಟಾಪಂಚಲ ಆಗಿಬಿಡ್ತಾ ಇದೆ. ತ್ರಿಭುವನ ಕಮಲಂ ಕಮಾಲವರ್ಣಂ ಸ್ತೋತ್ರ ಮಾಡ್ತಾರೆ ಭೀಷ್ಮಾಚಾರ್ಯರು. ನೀಲಮೇಘ ಶ್ಯಾಮ ನಿನ್ನ ರೂಪ, ಆದರೂ ಪರಮಸುಂದರ ಮೂರ್ತಿಯಾಗಿದ್ದಿ. ರವೈಕಾರ ಗೌರವ ರಾಂಬರಂ ಸೂರ್ಯನ ಕಿರಣ ಇದ್ದ ಹಾಗೆ ಪ್ರಕಾಶಮಾನವಾದ ಪೀತಾಂಬರ ಧಾರಣ ಮಾಡಿದ್ದಾನೆ. ವಪುರ ಅಲಕ ಕೊಲಾವೃತ ಆನನಾದ್ಯ ಮುಖ ತುಂಬ ಗುಂಗುರು ಕೂದಲು. ಕೆಲವರೆಲ್ಲ ಪರಕೆ ಕಡ್ಡಿ ಇದ್ದಾಗ ಉದ್ದಕ್ಕೆ ಬಂದಿರ್ತಕ್ಕ ಕೂದಲು, ಗುಂಗುರು ಕೂದಲು ಇರೋದಿಲ್ಲ. ಕೆಲವರು ಬೇಡ ಅಂದ್ರೆ ಗುಂಗುರಾಗಿರುತ್ತೆ. ದೇವರ ಮುಖ ತುಂಬ ಗುಂಗುರು ಕೂದಲು. ಅವರೆಲ್ಲ ವಿಜಯ ಸಖೇ ರತಿರಸ್ತು ಮೇನ ಮಧ್ಯ. ನಾನು ಆಯುಧನೇ ಹಿಡಿಯೋಲ್ಲ ಅಂತ ಹೇಳಿ ಪರಮಾತ್ಮನ ಪ್ರತಿಜ್ಞೆ. ಭೀಷ್ಮಾಚಾರ್ಯರು ನಿನ್ನ ಕೈಲಿ ಆಯುಧ ಹಿಡಿದುಬಿಡ್ತೀವಿ ನೋಡೋಣ. ಆಯ್ತಪ್ಪ. ಹಾಗಾಗಿ 7ನೇ ದಿವಸ ಯುದ್ಧ. ಪಾಂಡವರ ಸೇನಾ ಚಿನ್ನ ಭಿನ್ನ ಮಾಡ್ತಾ ಇದ್ದಾರೆ. ಭೀಷ್ಮಾಚಾರ್ಯರು ಅರ್ಜುನ ಅವರ ಮೇಲೆ ಸರಿಯಾಗಿ ಬಾಣ ಬಿಡ್ತಾ ಇಲ್ಲ. ಅರ್ಜುನ ಯುದ್ಧ ಮಾಡ್ತೀವೋ ನಾನೇ ಮಾಡಲೋ ಅಂಥೇಳಿ ಆ ರಥವನ್ನು ಬಿಟ್ಟು ಎದ್ದು ನಿಂತ್ಕೊಂಡು ಹೀಗೆ ಬಂದಷ್ಟು ಚಕ್ರಾಯುಧ ಬಂದುಬಿಟ್ಟಿದೆ. ವಿಧಿತುರ್ಗರಜೋ ವಿಧೂಮ್ರ ವಿದ್ಯುತ್ ಕಚಲುಲಿತ ಶ್ರಮವಾರ್ಯಲಂಕೃತಾಸ್ಯೆ ಮಮ ನಿಶಿತ ಶರೈ ವಿವಿಧ್ಯಮಾನತ್ವಚಿ. ಬೇಕಂತ ದೇವರ ಮೇಲೆ ಬಾಣ ಬಿಟ್ಟರು ಭೀಷ್ಮಾಚಾರ್ಯ. ಮೈ ತುಂಬ ರಕ್ತ ಪ್ರವಾಹ. ಅರ್ಜುನ ನೋಡು ನನ್ನ ಮೈ ರಕ್ತ ಪ್ರವಾಹ. ನೀನು ಅವ್ರ ಮೇಲೆ ದಯ ತೋರಿಸ್ತಾ ಇದ್ದೆಲ್ಲ ಅನ್ನೋ ಕಾಲಕ್ಕೆ ನಾನೇ ಯುದ್ಧ ಮಾಡ್ತೇನೆ. ಏನು ಮಾಡ್ತಾ ಇದ್ದೇನೆ? ಎಗರಿದ ದೇವರು ರಥದಿಂದ ಕುಪ್ಪಿಂಚಿ ಯಗಸಿನ ಕುಂಡಲಂಬುಲಕಾಂತಿ ಗಗನ ಭಾಗಂ ವೆಲ್ಲ ಗೊಪ್ಪಿಗೊನಗ. ದೇವರು ಆ ಪೀಠ ಚಕ್ರಾದ ಹಾರಿದಾಗ ಅವನ ಕಿರಣ ಆಕಾಶವೆಲ್ಲ ವ್ಯಾಪಿಸ್ಕೊಂಡ್ಬಿಡ್ತಂತ. ಅಷ್ಟು ಪ್ರಕಾಶ. ಉರಿಕಿನ ಓರ್ವಕ ಉದರಂಬುಲೋನುನ್ನ ಜಗಮುನ ಪ್ರೇಗುನ ಜಗತಿ ಕದಲ. ದೇವರು ಹೀಗೆ ಮಾಡಿದಾಗ ಬ್ರಹ್ಮಾಂಡ ಹೀಗೆ ಅಲ್ಲಾಡ್ತಂತ ಒಂದು ಸಾರ್ಥ. ಚಕ್ರಂಬುಚೆ ಪಟ್ಟಿ ತನಜಂತಿರಯಮುನ ಪೈನುನ್ನ ಪಚ್ಚನಿ ಪಟಮಜಾರ. ಮೇಲೆ ಪೀತಾಂಬರ ಹಾಕ್ಕೊಂಡಿದ್ದು ವೇಗದಿಂದ ಜಾರಿ ಕೆಳಗೆ ಬಿದ್ದೋಯ್ತು ದೇವರು. ಕರಿಕಿ ಲಂಘಿಂಚು ಸಿಂಹಂಬುಕರಣಿ ಮೆರಸಿ ನೇಡು ಭೀಷ್ಮನು ಚಂಪುದು
ವಿಡುಮ ಅರ್ಜುನ ವಿಡುಮು ಅಂತ ಹೇಳಿ ದೇವರು ಹಾರಿದಾಗ ಅರ್ಜುನನು ಓಡಿ ಬಂದಾನೆ. ಗಟ್ಟಾಗಿ ಹೇಳ್ಕೊಂಡ, ನಾನೇ ಯುದ್ಧ ಮಾಡ್ತೀನಿ, ನಿನ್ನ ಮಾತು ಹೋಯಿತು ಅಂತ ಆಗಬಾರ್ದು, ನಾನೇ ಯುದ್ಧ ಮಾಡ್ತೀನಿ. ನೋ, ನಿನಗೆ ತಾತ ಅಂತ ಅಭಿಮಾನ, ಅವರಿಗೆ ಮೊಮ್ಮಕ್ಕಳೊಬ್ಬ ಅಭಿಮಾನ ಇಲ್ಲ, ನಿನ್ನ ಸೇನಾವಿನ ತಿನ್ನಾವಿನ ತುಂಡು ಮಾಡ್ತಾ ಇದ್ದಾರಲ್ಲ, ನಾನೇ ಯುದ್ಧ ಮಾಡ್ತೀನಿ. ಸ್ವನಿಯಮಮ ಅಪಹಾಯ, ಏನು ದೇವರು ನೀವ ಆಯುಧ ಹಿಡಿಯೋಲ್ಲ ಅಂತ ಆಯುಧ ಹಿಡ್ಕೊಂಡ್ಬಿಟ್ಟ. ತನ್ನ ಮಾತು ಹೋದರೂ ಪರವಾಗಿಲ್ಲ, ಭಕ್ತರ ಮಾತನ್ನು ಸತ್ಯ ಮಾಡುವುದು ಭಗವಂತನಿಗೆ ಇಷ್ಟ ಅಂತಾರೆ ಭೀಷ್ಮಾಚಾರ್ಯರು. ಋತಂ ಕರ್ತುಂ ಉಪಪ್ಲುತೋ ರಥಸ್ಥಃ ಧೃತರಥಚರಣಃ ಅಭ್ಯಯಾದ್ ಬಲಾಗ್ರೆ ಹರಿರಿವ ಹಂತು ವಿಭಂ ಗತೋತ್ತರೀಯ. ಆನೆ ನೋಡಿತಟ್ಟ ಸಿಂಹ ಹಾರುತ್ತಲ್ಲ, ಹಾಗ ಹಾರಿ ಬರೋ ಕಾಲಕ್ಕೆ ಭೀಷ್ಮಾಚಾರ್ಯ ಕೈ ಮುಗಿದ್ಬಿಟ್ಟ. ಸ್ವಾಮಿ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದೇನೋ, ನಿನ್ನ ಪ್ರತಿಜ್ಞೆ ಹೋಗೋದ್ರ ಪರವಾಗಿಲ್ಲ, ಮತ್ತು ನನ್ನ ಪ್ರತಿಜ್ಞೆ ಸತ್ಯ ಮಾಡಬೇಕು ಅಂತ ಭಕ್ತರ ಮೇಲೆ ಎಷ್ಟು ದಯಾ ನಿನಗೆ ಅಂತಾರೆ ಭೀಷ್ಮಾಚಾರ್ಯರು. ಕೃಷ್ಣ ಏವಂ ಭಗವತಿ ಮನೋವಾಗ್ದೃಷ್ಟಿ ವೃತ್ತಿ. ಬಾ ಹೊಡಿ, ತಾತನ ಹೊಡಿ. 5 ನಿಮಿಷ ಭೀಷ್ಮಾಚಾರ್ಯ ರಥ ಹೋಯಿತು, ಕುದುರೆ ಹೋಯಿತು, ಸಾರಥಿ ಇನ್ನೊಂದು ರಥ ಕೊಟ್ಟ, ಅದನ್ನು ಅರ್ಜುನ ನಿಮಿಷ ಮಾತಲ್ಲಿ ಪುಡಿ ಮಾಡಿ ಹಾಕ್ಬಿಟ್ಟ. ತಾರತಮ್ಯದಲ್ಲೂ ಬಹಳ ದೊಡ್ಡವನು, ಎಲ್ಲರ ಹತ್ರ ಅಭ್ಯಾಸ ಮಾಡಿದ್ದು ಅರ್ಜುನ. ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಇದೆ. ಶಶಂಚು ಸಾಧವೋ ಬ್ರಹ್ಮನ್ ಸ್ವಾತ್ಪಿತು ಪುಷ್ಪವೃಷ್ಟಯ. ಭೀಷ್ಮಾಚಾರ್ಯ ಕೈ ಮುಗಿದು ನಿಂತುಬಿಟ್ರು ಅಷ್ಟೇ. ಹಾಗಾಗಿ ವಂಶಂ ಕುರು ವಂಶದಾವಾಗ್ನಿ ನಿರ್ವೃತಂ ಸರೋಹಯಿತ್ವ ಭವತಾಪನೋ ಹರಿಹಿ. ಯಾವಾಗ ಭೀಷ್ಮಾಚಾರ್ಯ ಕೈ ಮುಗಿದು ನಿಂತಾರೆ, ಅರ್ಜುನನ ಪರಾಕ್ರಮಕ್ಕೆ ಉಷಿತ್ವ ಹಸ್ತಿನಪುರಿ. ಕಡೆಗೆ ಭೀಷ್ಮಾಚಾರ್ಯರು ಭಗವಂತನ ದರ್ಶನ ಮಾಡ್ತಾ ಪ್ರಾಣತ್ಯಾಗ ಮಾಡ್ತಾ ಇದ್ದಾರೆ. ಆವಾಗ ಬಾಣಗಳೆಲ್ಲ ಬಿಟ್ಟುಬಿಡ್ತಾವೆ. ಮೈ ಮೇಲೆ ಗಾಯದಿಂದ ಸತ್ತರೆ ಅವ್ರು ಹಾಗೆ ಬ್ರಾಹ್ಮಣರು ಹೇಗೆ ಸುಡ್ತೆ ಹಾಗೆ ಸುಡಬಾರದು. ಆಯ್ದನೋ ಗೊಯ್ದನೋ ಹಾವು ಹೋಗಿವೋ ಕಚ್ಚಿ ಸತ್ತರೆ ಶೂದ್ರು ಸುಟ್ಟಾಗಿ ಸುಟ್ಬಿಡಬೇಕು ಮಂತ್ರ ಇಲ್ಲದೆ. ಮತ್ತೆ ಮರುದಿನ ದರ್ಭದ ಬೊಂಬೆ ಮಾಡಿ ಅಲ್ಲಿ ಈ ಜೀವನ ಆವಾಹನ ಮಾಡಿ ಅದಕ್ಕೆ ಸಂಸ್ಕಾರಗಳೆಲ್ಲ ಮಾಡುವುದು. ಹಾಗಾಗಿ ಭೀಷ್ಮಾಚಾರ್ಯ ಹಾಗೆ ಆಗಬಾರದು ಅಂತ ಹೇಳಿ ಸಾಯೋ ಕಾಲಕ್ಕೆ ಅವರ ಎಲ್ಲ ಬಾಣಗಳು ಕಲಚಿ ಬಿದ್ದೋಯ್ತು. ತಲೆಯಿಂದ ಪ್ರಾಣ ಹೋಗ್ತಾ ಇದೆ ಅವರಿಗೆ. ಪಾಪಿಗಳಿಗೆ ಕೆಳಗಿಂದ ಪ್ರಾಣ ಹೋಗುತ್ತೆ, ದೇವತೆಗಳಲ್ವ. ಹಾಗಾಗಿ ಪ್ರಾಣ ಮೇಲೆ ಹೋಗ್ತಾ ಹೋಗ್ತಾ ಮೈಯೆಲ್ಲ ಸುಂದರ ಆಗಿಬಿಡುತ್ತೆ. ಒಂದು ಗಾಯ ಇಲ್ಲ, ಒಂದು ಬಾಣ ಇಲ್ಲ ಮೈ ಮೇಲೆ ಭೀಷ್ಮಾಚಾರ್ಯರಿಗೆ. ಹಾಗಾಗಿ ದೇವರ ಧ್ಯಾನವನ್ನು ಮಾಡ್ತಾ ಪ್ರಾಣತ್ಯಾಗ ಮಾಡಿಬಿಟ್ಟಿದ್ದಾರೆ. ಕಡೆಗೆ ಸ್ತೋತ್ರ ಮಾಡ್ತಾರೆ ಭಗವಂತನನ್ನು. ಬಂಧನವ ಪರಿಹರಿಸೋ ಭವವಿದೂರ, ನೀನೇ ಬಂಧನ ಯಾವ ದೇವತೆಗಳೆಲ್ಲ ಬಂಧನ ವಿಶಿಷ್ಟನೇ ಆಗಿದ್ದಾರೆ ಅವರೆಲ್ಲ. ಬ್ರಹ್ಮದೇವರು ಮೊದಲು ಮಾಡಿಕೊಂಡು ಅಲ್ಲೆಲ್ಲರಿಗೂ ಸಂಸಾರ ಬಂದೇ ಇದೆ, ನೀನು ಒಬ್ಬನೇ ಭವವಿದೂರ. ಅದಕ್ಕೆ ನೀನೇ ಯಾರು ಕೇಳ್ಕೋಬೇಕು. ಯಾರು ಶ್ರೀಮಂತರು ಅವ್ರ ಹತ್ರ ಐಶ್ವರ್ಯ ಕೇಳಬೇಕಪ್ಪ. ದರಿದ್ರ ಹೊಟ್ಟೆಗೆ ಬಟ್ಟೆ ಇಲ್ಲದ 1,000 ರೂಪಾಯಿ ಕೊಡೋದು ಏನು ಕೊಡ್ತಾನೆ. ಬಂಧನವ ಪರಿಹರಿಸೋ ಭವವಿದೂರ ಕಂದರ್ಪ ಜನಕ ಕಾರುಣ್ಯದಲ್ಲಿ ಭಕ್ತ ಜನರ ಬಂಧನವ ಪರಿಹರಿಸೋ. ದುಷ್ಟ ಜನಗಳು ಬಲು ಕಷ್ಟಪಡಿಸುವುದು ಇನ್ನೆಷ್ಟು ಉಸುರಲಿ ಕೇಳೋ ಜಿಷ್ಣು ಸಖನೇ. ವೃಷ್ಣೀಶ ನೀದಯ ದೃಷ್ಟಿಯಿಂದಲೇ ನೋಡಿ ಹೃಷ್ಟನ್ನ ಮಾಡು ಸಂತುಷ್ಟಿಯಿಂದಲೇ ಬೇಗ. ಬಂಧನವ ಪರಿಹರಿಸೋ ವೀತಶೋಕನೆ
ಎನ್ನ ಮಾತನಾಲಿಸಿ ನಿನ್ನ ದೂತರನು ಸಲಹುವುದು ಪ್ರೀತಿಯಿಂದ ದಾತ ಶ್ರೀ ಗುರು ಜಗನ್ನಾಥ ವಿಠಲ ನಿನ್ನ ನಾತುತಿಸಬಲ್ಲನೆ ವಿಧಾತೃ ಮುಖ ವಂದ್ಯ ಬಂಧನವ ಪರಿಹರಿಸು ಭವವಿದೂರ. ದೇವತೆಗಳೆಲ್ಲ ಪುರುಷೋಷಣೆ ಮಾಡಿದ್ದಾರೆ. ಪ್ರಾಣತ್ಯಾಗ ಮಾಡುವ ಕಾಲಕ್ಕೆ ದೇವದಂದುವೆ ಮೊಳಗಿದೆ. ಮತ್ತು ಮೇಲೆ ಹೊರಟೋಗಿದ್ದಾರೆ ದೇಹತ್ಯಾಗವನ್ನು ಮಾಡಿ. ಮತ್ತೆ ಧರ್ಮರಾಜ ಅಳ್ತಾ ಕೂತ. ಎಷ್ಟು ಸಾಧ್ಯ ನೀನು ಸಮಾಧಾನ ಮಾಡಬೇಕು, ಕೂತು ನಿಂತರೆ ಅಳ್ತಾ ಇದ್ದೆ ನೀನು ಅಂಥೇಳಿ ಸಮಾಧಾನ ಮಾಡಿ ಅವರ ಸಂಸ್ಕಾರಕ್ಕೆ ಕ್ಷತ್ರಿಯೋಚಿತವಾಗಿ ಚಕ್ರವರ್ತಿಗೆ ಮಾಡಿದಂತೆ ಸಂಸ್ಕಾರ ಮಾಡಿದ್ದಾರೆ. ವೈಭವದಿಂದ ಅವರ ಶ್ರಾದ್ದಾದಿಗಳೆಲ್ಲ ಪಾಂಡವರನ್ನು ಮಾಡಿ ತಮ್ಮ ತಂದೆಗಿಂತ ಹೆಚ್ಚಾಗಿ ತಮ್ಮನ್ನು ಸಂರಕ್ಷಣೆ ಮಾಡಿದವರು. ಸಣ್ಣ ವಯಸ್ಸಿನಲ್ಲಿ ಕುಂತಿದೇವಿ ಗಂಡನ ಕಳ್ಕೊಂಡು ಹಸ್ತನಾವತಿಗೆ ಬಂದಾಗ ಭೀಷ್ಮಾಚಾರ್ಯ ಮಕ್ಕಳೆಲ್ಲ ಎತ್ಕೊತಾ ಇದ್ದರು. ಸವೈಕಿಲಾಯಂ ಪುರುಷ ಪುರಾತನಃ ಏಕಾಸೀತೆ ಅವಿಶೇಷ ಆತ್ಮನೀ. ಆದಮೇಲೆ ಪಾಂಡವರೆಲ್ಲ ಹಸ್ತನಾವತಿಗೆ ಬಂದಾರೆ. ಭೀಷ್ಮಾಚಾರ್ಯ ಸಂಸ್ಕಾರವೆಲ್ಲ ಗಂಗಾ ತೀರದಲ್ಲೇನೆ ಮಾಡಿ ನಾನು ಹೋಗಿ ಬರ್ತೀನಪ್ಪ, ಎಷ್ಟು ಹಿಡ್ಕೊಂತೇವೆ, ನಮಗೂ ಹೆಂಡ್ರು, ನಿಮಗೆಲ್ಲ ಒಂದೋ ಎರಡೋ ಹೆಣ್ಣಂದ್ರೆ ನಂಗೆ 16,108 ಜನ ಹೆಂಡಂದ್ರಿದ್ದಾರೆ, 1,88,000 ಮಕ್ಕಳು ದೇವರಿಗೆ ಅಂದಮೇಲೆ ನಾನು ಹೋಗಿ ಬರ್ತೀನಿ ಅಂತ ಹೊರಟಾಗ ಹಸ್ತಿನಾವತಿ ದಾರಿಯಲ್ಲಿ ಒಳಗಿರ್ತಾನೆ. ಜನಗಳು ಸಾಮಾನ್ಯ ಜನ ಒಳಗೆ ಬಿಡೋಲ್ಲ. ರಾಜಧಾನಿಯಲ್ಲಿ ದೇವರನ್ನ ನೋಡಬೇಕು ಅಂತ ದಾರಿಯಲ್ಲೆಲ್ಲ ಜನ ಮಕ್ಕಳು ಬಿಟ್ಟಿದ್ದಾರೆ. ನಮ್ಮಲ್ಲೂ ಕೂಡ ಪ್ರೆಸಿಡೆಂಟು ಅವರು ಬಂದರೆ ಕರ್ರಗಿದ್ದಾಳ ದ್ರೌಪದಿ ಅಮ್ಮಾಳು. ಪ್ರೆಸಿಡೆಂಟು ಪಾಪ ಕತ್ಲಲ್ಲಿ ಇದ್ಬಿಟ್ರೆ ಏನೂ ಕಾಣಿಸೋದೇ ಇಲ್ಲ. ಸವೈಕಿಲಾಯಂ ಹೆಣ್ಣು ಮಕ್ಕಳಿಗೆ ಕೆಳಗಡೆ ಸ್ಥಳ ಇಲ್ಲ, ಮಾಡಿ ಮೇಲೆ ನಿಂತ್ಕೊಂಡಾರಂತೆ. ಅವರೆಲ್ಲ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಒಬ್ಬಳಲ್ಲಿ ಯಾರು ಗೊತ್ತೇನೆ ಅವನು ಸವೈಕಿಲಾಯಂ ಪುರುಷ ಪುರಾತನಃ ಏಕಾಸಿ ಅವಿಶೇಷ ಆತ್ಮನಿ ಅಗ್ರೇ ಗುಣೇಭ್ಯೋ ಜಗದಾತ್ಮನೀಶ್ವರೇ ನಿಮೀಲಿತಾತ್ಮ ನಿಸುಷುಪ್ತ ಶಕ್ತಿಷು. ಮಹಾಪ್ರಳಯ ಕಾಲ ಬಂದಾಗ ಪ್ರಪಂಚವನ್ನೆಲ್ಲ ಹೊಟ್ಟೆಯಲ್ಲಿ ಹಾಕ್ಕೊಂಡು ಯಾವ ಶ್ರೀಹರಿ ಆನಂದವಾಗಿ ಶೇಷಶಾಹಿಯಾಗಿ ಮಲ್ಕೊಂಡಿರ್ತಾನಲ್ಲ ಅವನೇ ಇವನೇ. ಇನ್ನೊಬ್ಬಳಂತಾಳೆ, ನಾ ಹೇಳ ಯಾರು ಅಂತ, ಸಯೇವ ಭೂಯೋ ನಿಜವೀರ್ಯ ಚೋದಿತಂ ಸ್ವಜೀವ ಮಾಯಂ ಪ್ರಕೃತಿಂ ಶಿಶೃಕ್ಷಿತೀಂ. ಮತ್ತೆ ಸೃಷ್ಟಿಕಾಲ ಬಂದಾಗ ಬ್ರಹ್ಮಾಂಡ 14 ಲೋಕಗಳು ಆದಮೇಲೆ ಎಲ್ಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿ ಅವರಲ್ಲೂ ಕೂತ್ಕೊಂಡು ಪ್ರೇರಣವನ್ನು ಮಾಡ್ತಾ ಇದ್ದಾನಲ್ಲ ಅವನೇ ಇವನು. ಸವಾಯಂ ಇನ್ನೊಬ್ಬ ಹುಡುಗಿ ಅಂದು ಯಾರು ಗೊತ್ತಾವನು? ಸವಾಯಂ ಯತ್ಪದ ಮಾತ್ರ ಸೂರಯ ಜಿತೇಂದ್ರಿಯ ನಿರ್ಜಿತ ಮಾತರೀಶ್ವರ. ಮೂಗು ಹಿಡ್ಕೊಂಡು ಆ ದೇವರ ದರ್ಶನ ಮಾಡೋದಕ್ಕೋಸ್ಕರ ಎಷ್ಟೋ ವರ್ಷ ಆಹಾರ ಇಲ್ಲ, ನಿದ್ರೆ ಇಲ್ಲ, ನೋಡ್ತಾ ಕೂತು ಬಿಟ್ಟಿರ್ತಾರಲ್ಲ ಅವನ ದರ್ಶನಕ್ಕೆ. ಅವನೇನೆ ಇವನು. ಸವಾಯಂ ಸಖಿ ಅನುಗೀತ ಸತ್ಕತಃ. ಅನಂತ ವೇದಗಳು ಅನಂತ ರೂಪದಿಂದ ಆ ಭಗವಂತನ ಸ್ತೋತ್ರ ಮಾಡೋದು ಮುಗಿಯೋದೇ ಇಲ್ಲ. ಪಾಪ ಸಾಕಾಗಿ ಸುಮ್ಮನೆ ಕೂತ್ಕೊಂಡ್ಬಿಡುತ್ತೆ. ವೇದಾಯ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಶಬ್ದಗಳಲ್ಲೇ ಇರೋದಿಲ್ಲ ದೇವನ್ನ ವರ್ಣನೆ ಮಾಡಲಿಕ್ಕೆ. ಅಹೋ ಅಲಂ ಶ್ಲಾಘ್ಯತಮಂ ಯದೋಕುಲಂ. ಆ ಯದುರಾಜ ಏನು ಪುಣ್ಯ ಮಾಡಿದ್ದಾನೆ. ಅವರ ವಂಶದಲ್ಲಿ ಶ್ರೀಹರಿ ಅವತಾರವನ್ನು ಮಾಡಿ ಅಲ್ಲಿ ಅವತಾರ ಮಾಡಿದ ಎಲ್ಲ ಚಕ್ರವರ್ತಿಗಳನ್ನ ಉದ್ಧಾರ ಮಾಡಲಿಕ್ಕೆ ಶ್ರೀಹರಿ ಅವತಾರ ಮಾಡಿದ್ದಾನೆ.
ಯದೇವ ಪುಂಸಾಂ ವೃಷಭ ಪ್ರಿಯಸ್ರವಾಹ ಸ್ವಜನ್ಮನ ಚಂಕ್ರಮಣೇನ ಚಂಚತಿ. ಎಲ್ಲ ಭೂಮಿಯಲ್ಲಿ ಸಂಚಾರವನ್ನು ಮಾಡ್ತಾ ಪರಮಾತ್ಮ ಭೂದೇವಿಗೊಂದು ಆನಂದ. ದೇವರ ವಜ್ರಾಂಕುಶಧ್ವಜರೇಖಾ ಚಿಹ್ನಿತವಾದ ಪಾದ ನನ್ನ ಮೈಮೇಲೆ ಇದಿಲ್ಲ ಅಂತ ಆನಂದ ಅಂತ ಭೂದೇವಿಗೆ. ನಾವು ನೋಡಿದ್ರೆ ಇಷ್ಟು ಆನಂದ ಆಗ್ತಾ ಇದೆ. ಅವನ ಮದುವೆ ಮಾಡಿಕೊಂಡು ಅವನ ಜೊತೆಗೆ ಸಂಸಾರವನ್ನು ಮಾಡಿ ಅವನ ಜೊತೆಗೆ ವಾಸ ಮಾಡ್ತಾ ಇರುವ ಈ 16,108 ಜನ ಏನು ಪುಣ್ಯ ಮಾಡಿರಬೇಕಲ್ಲ. ನೂನಂ ವ್ರತಸ್ನಾನ ಹುತಾದಿನ ಈಶ್ವರ ಸಮರ್ಚಿತೋಕ್ಷಸ್ಯ ಗೃಹೀತ ಪಾಣಿಭಿ ವಿವಂತಿ ಸಖಿ. ದೇವರ ಅಧರಾಮೃತವನ್ನು ಪಾನ ಮಾಡಲಿಕ್ಕೆ ಅವರು ಎಷ್ಟು ಭಾಗ್ಯವಂತರಲ್ಲೇನೆ. ಯಾವೀರ್ಯ ಶುಲ್ಕೇನ ಹೃತ ಸ್ವಯಂವರೇ ಪ್ರಮಥ ಚೈದ್ಯ ಪ್ರಮುಖಾನ್. ಆ ರುಕ್ಮಿಣಿ ದೇವರು ಎಷ್ಟು ಭಾಗ್ಯವಂತರು. ಶಿಶುಪಾಲನ ಕೊಡಬೇಕು ಅಂತ 4-5 ಅಕ್ಷೋಹಿಣಿ ಸೇನಾ ಸಮೇತ ರೆಡಿಯಾಗಿದ್ದಾಗ ಅವರ ಮಧ್ಯದಲ್ಲೇ ಹೋಗಿ ರುಕ್ಮಿಣಿ ದೇವರನ್ನ ಕೈ ಹಿಡಿದು ರಥದಲ್ಲಿ ಕೂಡಿಸ್ಕೊಂಡು ಪರಮಾತ್ಮ ದ್ವಾರಕಾಕ್ಕೆ ಬಂದು ಮದುವೆ ಮಾಡಿಕೊಂಡಲ್ಲ. ಆ ರುಕ್ಮಿಣಿ ಎಷ್ಟು ಪುಣ್ಯವತಿ ಅಲ್ವಾ. ಏವಂ ವಿಧ ಗದಂತೀನ. ಹೀಗೆ ಆ ಹುಡುಗಿಯರೆಲ್ಲ ಮಾತಾಡ್ತಾ ಇದ್ದಾಗ ದೇವರು ನೋಡಿದ ಅವ್ರನ್ನೆಲ್ಲ. ಎಲ್ಲರಿಗೂ ಆನಂದ. ನಮ್ಮನ್ನು ದೇವರು ನೋಡ್ದ. ಕೆಲವರೆಲ್ಲ ಕೈ ಮಾಡಿದಂತ ಅಭಿನಂದನೇನ, ಕೆಲವರು ನೋಡಿ ನಕ್ಕ ಸಸ್ಮಿತೇನ. ಹಾಗಾಗಿ ಅಯ್ಯೋ ಹರಿಹಿ, ನಾನು ಇಂದಿರಾ ಗಾಂಧಿ ನೋಡಿ ನಕ್ಕಳು. ಅವಳು ನೋಡದೆ ಬಿಡ್ತೇನೆ ಹುಚ್ಚು ಮುಂದೆ. ದೇವರು ನೋಡಿದೆ, ಪರಮಾತ್ಮ ನೋಡ್ಬೇಕು. ಅವರೆಲ್ಲರೂ ಕೂಡ ತಮುಪಸೃತ್ಯ ನಿನದಂ ಜಗದ್ಭವನ ಪಾಪಹೃತೆ ನತಾಸ್ಮತೇನಾಥ ಪದಾರ ಅಂಘ್ರಿ ಪಂಕಜಂ ವಿರಿಂಚ ವೈರಿಂಚ ಮುಖೇಂದ್ರ ವಂದಿತಂ. ಅಲ್ಲಿಂದ ಪರಮಾತ್ಮ ದ್ವಾರಕಾಪಟ್ಟಕ್ಕೆ ಬಂದಾಗ ದೇವರು ಬರ್ತಾನೆ ಅಂತ ಗೊತ್ತಾಗಿ ಎಲ್ಲರೂ ಆರತಿ ಹೇಳ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು. ದೇವರಿಗೆ ಆರತಿ ಮಾಡೋಣ ಅಂತ ಹೇಳಿ ಏನಂತಾರೆ, ನತಾಸ್ಮತೇನಾಥ ಪದಾರ ಪಂಕಜಂ ವಿರಿಂಚ ವೈರಿಂಚ ಸುರೇಂದ್ರ ವಂದಿತಂ. ನಿನ್ನ ಪಾದಾರವಿಂದ ಬ್ರಹ್ಮರುದ್ರಾದಿ ದೇವತೆಗಳು ಕೈ ಮುಗಿದು ನಿಂತು ದರ್ಶನಕ್ಕೋಸ್ಕರ ಕಾದುಕೊಂಡಿರ್ತಾರೆ. ಆದ ಕಾರಣ ನಮಗೆ ಮತ್ತೆ ಸಂಸಾರದಲ್ಲೇ ಹಾಕಬೇಡಪ್ಪ. ದ್ವಾರಿದ್ವಾರಿ ಗೃಹಾಣಾಂಚ ದದ್ದಕ್ಷತ ಫಲೇಶ್ರವಿ. ಪ್ರತಿಯೊಬ್ಬರು ಮನೆ ಮುಂದೆ ದೇವ್ರ ರಥ ಎಲ್ಲಿ ಬರುತ್ತೆ, ನೀರು ಹೊಡೆದು ರಂಗೋಲಿ ಹಾಕಿ ಹೂವುಗಳಿಂದ ಅಲಂಕಾರ ಮಾಡಿದ್ರು. ಸಾಕು, ಒಂದು ಕ್ಷಣ ಆ ರಥ ಹೋದರೂ ತಾವು ಮಾಡಿದ ಅಲಂಕಾರಕ್ಕೊಂದು ಭಾಗ್ಯ ಅಂತ ಹೇಳಿ ಇದು ಮಾಡಿದ್ದಾರೆ. ಸಭಾದನೆ ದೊಡ್ಡ ಸಭಾ. ಇಂದ್ರದೇವರು ತಮ್ಮ ಸಭಾ ಕಳಿಸಿದ್ರು ದ್ವಾರಕಾಪಟ್ಟಣಕ್ಕೆ. ಅದರಲ್ಲಿ ಎಷ್ಟು ಜನ ಬಂದರೂ ಹೌಸ್ಫುಲ್ಲೇ ಆಗೋಲ್ಲ. 8 ಜನ ಬರ್ಬೋದು, ನೂಕು ನುಗ್ಗಲಿಲ್ಲ ಅಂತಹ. ಅದಕ್ಕೆ ಸುಧರ್ಮ ಅಂತ ಸಭಾ. ಇನ್ನು ಪಾರಿಜಾತ ವೃಕ್ಷವಂತೂ ಸತ್ಯಭಾಸವೇತನಾಗಿ ಯುದ್ಧ ಮಾಡಿದ ದೇವರೇ ತಗೊಂಬಂದಿದ್ದ. ಪ್ರಕ್ವಾಭಿವಂದನ ಶ್ಲೇಷ ಕರಸ್ಪರ್ಶ. ತಂದೆ ತಾಯಿಗೆ ನಮಸ್ಕಾರ ಮಾಡಿದ. ತನಗಿಂತ ಸಣ್ಣವರಿಂದ ನಮಸ್ಕಾರ ಮಾಡಿಸ್ಕೊಂಡ. ಮಕ್ಕಳನ್ನೆಲ್ಲ ಮುದ್ದಾಡಿದ. ನಿತ್ಯಂ ನಿರೀಕ್ಷಮಾಣಾನಾಂ ಯದ್ಯಪಿ ದ್ವಾರಕೋಕಸ. ದಿನಾ ದೇವರು ನೋಡೋರು ಅವರೆಲ್ಲ. ಅವ್ರಿಗೆ ತೃಪ್ತಿನೇ ಇಲ್ಲ, ಮತ್ತೆ ನೋಡಬೇಕು ಮತ್ತೆ ನೋಡಬೇಕು. ನವಿತೃಪ್ಯಂತೆ ಹಿ ದೃಶ ಶ್ರೇಯೋಧಾಮ ಅಂಗಮಚ್ಯುತಮ್ಮೆ ಶತಮಷ್ಟೋತ್ತರಂಚೈವ ವಜ್ರವೈಡೂರ್ಯಮಂಡಿತಾ ಸಹಸ್ರಾಣಿ ಚ ಷೋಡಶ ಪತ್ನ್ಯಃ ಪತಿಂ ಪ್ರಾಪ್ಯ ಗೃಹಾಮುಪಾಗತಂ ವಿಲೋಕ್ಯ ಸಂಜಾತ ಮನೋಮಹೋತ್ಸವಃ. ಅವರೆಲ್ಲರೂ ಆನಂದಮಯ. 16,108 ಸ್ತ್ರೀಯರಿಗೆ ನೋಡಲಿ ಬೇಜಾರೇ ಇಲ್ಲ ಅವರಿಗೆಲ್ಲ. ನಮಗೆಲ್ಲ ಮದುವೆ ಆಗೋ ಕಾಲಕ್ಕೆಲ್ಲ ಹೇಗಿದ್ದ ನಮ್ಮ ಯಜಮಾನ ಅಂದ್ಕೊಳ್ತೇವೆ. 4-8 ಮಕ್ಕಳು ಆಮೇಲೆ ಸಣ್ಣ ಕುಕ್ಕಿರುತ್ತೆ ನೋಡಿ, ಬೇಜಾರು ಮುದಿ ಮುಂಡೇನು ಅಂದ್ಬಿಡ್ತಾರೆ. ಎಲ್ಲ ನೋಡಿ ನಿಮ್ದೆಲ್ಲ ಅಂದ್ಬಿಡ್ತಾರೆ. ದೇವ್ರನ್ನ ನೋಡಿ ಅನ್ನೋ ಹಂಗಿಲ್ಲ. ಎಷ್ಟು ನೋಡಿದ್ರು ಅವನ ಮಹಿಮೆನೇ ಮುಗಿಯೋದಿಲ್ವಲ್ಲ. ಅಶ್ವತ್ಥಾಮನ ವಿಸೃಷ್ಟೇನ ಬ್ರಹ್ಮಶೀರ್ಷ್ಣೋರು ತೇಜಸ ಉತ್ತರಾಯ ಹತೋ ಗರ್ಭ ಈಶೇನ ಉಜ್ಜೀವಿತಂ ಪುನಃ. ಗರ್ಭದಲ್ಲಿ ಸಂರಕ್ಷಣೆ ಮಾಡಿದ ಮಗು ಹೊರಗು ಸ್ವಲ್ಪ ಉದಾಸೀನ ಆದ. ಬ್ರಹ್ಮಾಸ್ತ್ರ ಹೊಡೆಯಿತು. ಮಗು ಸತ್ತೋಯ್ತು. ಕುಂತಿದೇವಿ ಅಳ್ತಾ ಬಂದಾಳೆ. ಸ್ವಾಮಿ ಮಗು ಸತ್ತೋಯ್ತಲ್ಲ. ಇಲ್ಲವೇ ತುಂಬ ಅಂದ. ಬಂಗಾರದ ಮರದಲ್ಲಿ ಇಟ್ಕೊಂಡು ಮಗುವನ್ನು ಕರ್ಕೊಂಡ್ಬಂದಾಳೆ. ದೇವರು ಕಾಲು ಸ್ಪರ್ಶ ಮಾಡಿದ. ಕಿರಿಕಿಲಿ ನಕ್ಬಿಡ್ತು.
ಯಾಕಂದರೆ ಅಸ್ತ್ರ ವ್ಯರ್ಥ ಆಗಬಾರ್ದಲ್ಲ. ಅವನ್ನ ಕೊಲ್ಲಿಕ್ಕೆ ಬಿಟ್ಟಿದ್ರು ಬ್ರಹ್ಮಸ್ವರ ಮಂತ್ರ ಅಶ್ವತ್ಥಾಮಾಚಾರ, ಅದ್ರ ಕೆಲಸನೂ ಆಯಿತು, ಅದು ಹೊರಟೋಯ್ತು. ದೇವರ ಮಗುವನ್ನು ಸಂರಕ್ಷಣೆ ಮಾಡಿಬಿಟ್ಟ. ಮಾತುರ್ ಗರ್ಭಗತೋ ವೀರ ಸತತ ಭೃಗುನಂದನ ದದರ್ಶ ಪುರುಷಂ ಕಿಂಚಿತೆ ದಕ್ಷಮಾನೋ ಅಸ್ತ್ರ ತೇಜಸ. ಅಸ್ತ್ರ ಎಂಥ ಭಯಂಕರ ತೇಜಸ್ಸು. ದೇವರ ಅಡ್ಡ ಬಂದ ಕಾರಣ ಅಷ್ಟು ಆ ಮಗುವಿಗೆ ಶ್ರಮ ಆಗಿಲ್ಲಂತೆ ಗರ್ಭದಲ್ಲಿ, ಅದೂ ಒಂದು ಕಾರಣ. ಹಾಗಾಗಿ ಮಗು ಅವತಾರ ಮಾಡಿ ಮಗು ಹುಟ್ಟುತ್ತೆ, ದೊಡ್ಡ ಉತ್ಸವ ಮಾಡಿಬಿಟ್ಟ ಧರ್ಮರಾಜ. ಇದೊಂದೇ ನಮಗೆ ಪಾಂಡವರ ಮಗು ಉಳ್ಕೊಂಡಿದ್ದು ಅಂತ ಹೇಳಿ ಸಾವಿರಾರು ಜ್ಯೋತಿಷ್ಕರು ಬಂದ್ದಾರೆ. ನನ್ನ ಮರಿಮಗನ ಜಾತಕ ಹೇಗಿದೆ? ಬ್ರಾಹ್ಮಣ ಊಚು, ಬ್ರಾಹ್ಮಣರಂದರು ಪಾರ್ಥ ಪ್ರಜಾವಿತ ಸಾಕ್ಷಾತ್ ಇಕ್ಷ್ವಾಕುರಿವ ಮಾನವ. ರಾಮದೇವರ ವಂಶಕ್ಕೆ ಇಕ್ಷ್ವಾಕು ಮಹಾರಾಜ ಎಂಥ ತೇಜಸ್ವಿ, ಎಂಥ ಪರಾಕ್ರಮಿ, ಮಹಾನುಭಾವ. ಅವರ ತಂದೆ ಒಂದು ಸಾರ್ತಿ ಆಖೇಂದ್ರು ಇಕ್ಷ್ವಾಕು ಘ್ರಾಣತೋ ಜಜ್ಞೆ, ಮೂಗಿಂದ ಹುಟ್ಟುಬಿಡ್ತಾನೆ. ಒಂದು ಸಾರ್ತಿ ಬ್ರಹ್ಮದೇವರು ಆಕ್ಷೆ ಬಂದಾಗ ಮೂಗಿಂದ ವರಹದೇವರು ಅವತಾರ ಮಾಡಿಬಿಟ್ರು. ಬ್ರಹ್ಮಣ್ಯ ಸತ್ಯಸಂಧಶ್ಚ, ನಿನ್ನ ಮೊಮ್ಮಗ ಇದ್ದಾನಲ್ಲ ಬ್ರಾಹ್ಮಣ ಭಕ್ತನಾಗ್ತಾನೆ, ಸತ್ಯಸಂಧನಾಗ್ತಾನೆ. ರಾಮೋ ದಾಶರಥರಿ ಯಥಾ, ದಶರಥ ಪುತ್ರ ರಾಮದೇವರಿದ್ದಾಗೋ ಏಷ ದಾತ. ಬ್ರಾಹ್ಮರು 100 ರೂಪಾಯಿ ಕಳೆದರೆ 1000 ರೂಪಾಯಿ ಕೊಟ್ಟು ಕಳಿಸ್ತಾನೋ, ಮತ್ತೆ ಅವರು ರಾಜನ ಹತ್ರ ಕೈ ಒಡ್ಲಿಕ್ಕೆ ಬಂದಿರಬಾರ್ದು, ಹಂಗೆ ಕೊಡ್ತಾನೆ. ಯಥಾ ಔಷೀನರ ಶಿಬಿ, ಉಶೀನರ ದೇಶದ ಶಿಬಿ ಚಕ್ರವರ್ತಿ ಒಂದು ಪಕ್ಷಿಗೋಸ್ಕರ ತನ್ನ ದೇಹದ ಮಾಂಸವನ್ನೇ ಇಟ್ಬಿಟ್ಟ. ಇಂದ್ರಾಗ್ನಿಗಳು ಏನು ಬೇಕಾದ್ರೆ ಕೊಡ್ತಾನೆ ಅಂದರೆ, ವಾಗ್ವಿವಾದವಾಗಿ ಅಗ್ನಿದೇವರು ಪಾರಿವಾಳ ಆದರು, ಇಂದ್ರದೇವರು ದೊಡ್ಡ ಹದ್ದು, ಅದು ಓಡಿ ಬಂದು ಆ ಪಾರಿವಾಳ ಆ ರಾಜನ ತೊಡೆ ಮೇಲೆ ಕೂತ್ಕೊಂಡ್ಬಿಡ್ತು. ನಾನು ಕೊಂದಾಗ್ತಾ ಇದ್ದೆ, ನನ್ನ ರಕ್ಷಣೆ ಮಾಡು, ನೀನು ಪ್ರಜಾವಿತ, ನಾವು ನಿಮ್ಮ ಪ್ರಜೆನೇ ಅಂದಾಗ ಹದ್ದು ಬಂತು. ನಮ್ಮ ಆಹಾರ 3 ದಿನ ಊಟ ಇಲ್ಲ, ಇವತ್ತು ಸಿಕ್ಕಿದೆ, ನನ್ನ ಆಹಾರ ಕೊಟ್ಬಿಡೋದು ಅಂತು. ಅಡುಗೆ ಮನೆಯಲ್ಲಿ ಏನು ಬೇಕೋ ಫಸ್ಟ್ ಕ್ಲಾಸ್ ಅಡುಗೆ ಇದೆ ತಗೋ, ಯಾವ ಮಾಂಸ ಬೇಕೋ ರೆಡಿ ತಗೋ, ನಿನ್ನ ಹಂಗಿನ ಊಟ ಬೇಡ, ನನ್ನ ಬಾಹುಬಲಾರ್ಜಿತವಾಗಿದೆ ಅದನ್ನೇ ಕೊಡು, ಅದು ಬಿಟ್ಟು ಏನಾದರೂ ಕೇಳು. ಹಾಗಾಗಿ ನಿನ್ನ ಮೈಯಲ್ಲಿ ಆ ಒಂದು ತಕ್ಕಡಿಲಿ ಆ ಪಕ್ಷಿ ನೀಡು, ನಿನ್ನ ಮೈಯಿನ ಮಾಂಸವನ್ನು ಅದಕ್ಕೆ ತಕ್ಕಷ್ಟು ಕೊಡು, ನಾವು ತಿನ್ನೋ, ನಂಗೆ ಇಲ್ಲೇನು ಬೇಡ ಅಂತ. ಅದು ತಕ್ಕಡಿ ತರಿಸ್ರಿ ಇಲ್ಲ, ತೊಡೆ ಮಾಂಸವೆಲ್ಲ ಕತ್ತರಿಸ್ತಾರೆ, ಯಾರು ಹಿಂಗೆ ಕೊಡ್ತಾರೆ ಅಂದರೆ ಹೋಗಯ್ಯ ಅಂದ್ಬಿಡ್ತಾರೆ. ಒಂದು ಪಕ್ಷಿಗೋಸ್ಕರ ಹೇಗಿದ್ರಿ ನಮ್ಮ ಪ್ರಾಚೀನರೆಲ್ಲ, ದೇಹದಲ್ಲಿದ್ದ ಮಾಂಸವೆಲ್ಲ ಹಾಕಿದ ಆ ಪಕ್ಷಿ ಮೇಲೆ ಎಳ್ಳೇ ಇಲ್ಲ. ಅಗ್ನಿದೇವರೇ ಕೂತಾರಲ್ಲಿ ಕಡೆಗೆ ತಾನೇ ಕೂತ್ಕೊಂಡ್ಬಿಟ್ಟ, ತಿನ್ಬಿಡು ಹೋಗು. ಪ್ರತ್ಯಕ್ಷರಾಗಿಬಿಟ್ರು ಇಂದ್ರಾಗ್ನಿಗಳು. ಏನು ದಾನುಷ ಉಂಡವನು ಅವನೇನು, ಶಿವಚಕ್ರವರ್ತಿ ಆಚಂದ್ರಾರ್ಕ ನಿನ್ನ ಕೀರ್ತಿ ಎಲ್ಲರ ಬಾಯಲ್ಲಿ ನಿನ್ನ ಮಾತವನ್ನು ವರವನ್ನು ಕೊಟ್ಟಿದ್ದಾರೆ. ಯಶೋ ವಿಷನಿತ ಸ್ವಾನಾಂ ದೌಷ್ಯಂತಿರುವ ಯಜ್ವಿನಾಂ. ಅದೇನ್ರಿ ಯಜ್ಞ ಮಾಡೋದ್ರೆ ನಂಬರ್ 1 ದುಷ್ಯಂತ ಪುತ್ರ ಭರತ ಚಕ್ರವರ್ತಿ ಅಂತ. 100 ಅಶ್ವಮೇಧ ಮಾಡುವ ಕಾಲಕ್ಕೆ ಮುಗಿದೋಗಿರುತ್ತೆ. ಇಂದ್ರದೇವರು ಬಂದು ಕೆಡಿಸೋ ಬಿಡ್ತಾರೆ 100ರ ಅಶ್ವಮೇಧಕ್ಕೆ. ಈ ಪುಣ್ಯಾತ್ಮ 350 ಅಶ್ವಮೇಧ ಯಾಗವನ್ನು ಗಂಗಾ ತೀರದಲ್ಲಿ ಮಾಡಿದ್ನ. ಅಲ್ಲಿಂದ ಹುಟ್ಟಿ ಸ್ಥಳ ಹಿಡಿಕೊಂಡು ಕಲ್ಕತ್ತಾ ಪರ್ಯಂತ ಮಾಡಿ ಸ್ಥಳನೇ ಇಲ್ಲೇ ಹೋಯ್ತು ಅವನಿಗೆ. ಧನ್ವಿನಾಮಗ್ರನೀರೀಶ ಧಾನುಷ್ಕ ಚೂಡಾವಣೆ ಆಗ್ತಾನೋ. ಅರ್ಜುನ ಯೋರ್ದ್ವಯೋ, ಇಬ್ಬರು ಅರ್ಜುನ, ಕಾರ್ತವೀರ್ಯಾರ್ಜುನ ಪಾಂಡವಾರ್ಜುನ. ಹುತಾಶ ಇವ ದುರ್ಧರ್ಷ, ಅಗ್ನಿಯಂತೆ ಇನ್ನೊಬ್ಬರು ಅವನು ಎದುರು ನಿಂತ್ಕೊಳ್ಳೋಕ್ಕಾಗಲ್ಲ, ಯುದ್ಧ ಏನು ಮಾಡ್ತಾನೆ. ಸಮುದ್ರ ಇವ ದುಸ್ತರ, ನದಿನ ಕೆರೆ ಈಜಿಬಿಟ್ಟು ದಾಟಬಹುದು, ಸಮುದ್ರವನ್ನು ಯಾರು ದಾಟ್ತಾರೋ ಭುಜದಿಂದ. ಸಮುದ್ರ ಇವ ದುಸ್ತರ, ಮೃಗೇಂದ್ರ ಇವ ವಿಕ್ರಾಂತ, ಸಿಂಹ ಇದ್ದಾಗೆ ಅದ್ಭುತ ಪರಾಕ್ರಮಿಸಾರಿ. ನಿಷೇವ್ಯೋ ಹಿಮವಾನಿವ, ಹಿಮವದ್ ಪರ್ವತಂತೆ ಅದನ್ನು ನೋಡಿದ್ರೆ ಸಾಕು ಸಾಷ್ಟಾಂಗ ನಮಸ್ಕಾರ ಹಾಕಬೇಕು ಅಂತ ಬರುತ್ತೆ ಆ ಪರ್ವತವನ್ನು. ತಿಚುಕ್ಷು ವಸುಧೇವ, ಭೂಮಿಯಂತೆ ಕ್ಷಮಾ ಸಮುದ್ರ. ಯಥಾ ದೇವೋ ರಮಾಶ್ರಯ,
ನಾವು ಮಾಡಿದ ಅಪರಾಧವೆಲ್ಲ ದೇವರು ಕ್ಷಮಿಸ್ತಾನಲ್ಲ, ಹಾಗೂ ಸರ್ವಸದ್ಗುಣ ಮಹಾತ್ಮೆ ಏಷ ಕೃಷ್ಣ ಮರುವ್ರತಃ. ಶ್ರೀಕೃಷ್ಣ ಅನೇಕ ಮಹಿಮೆಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮನಂತೆ ನೀನು ಮೊಮ್ಮಗ ಇರ್ತಾನೋ. ರಂತಿದೇವ ಇವ ಉದಾರ, ರಂತಿದೇವನಂತ ಉದಾರ. ಏನೋ ಔದಾರ್ಯ, 48 ದಿವಸ ದಾನ ಕೊಟ್ಟ. ಯಾರು ಏನು ಬೇಕಾದ್ರೂ ಕೇಳಿದ್ರು, ಕೆಲವರು ಅರಮನೆಯೇ ಕೇಳಿದ್ರು, ಕೆಲವರು ಕುದುರೆಗಳು ಕೇಳಿದ್ರು, ಸೇರಾ ಕೇಳಿದ್ರು, ಇಲ್ಲ ಅಂದಿಲ್ಲ. ರಂತಿದೇವ ಮಹಾರಾಜ ಕಡೆಗೆ ಭಿಕ್ಷಾ ಬೇಡೋ ಪರಿಸ್ಥಿತಿ ಬಂದಾಯ್ತು. ಗಂಡ ಹೆಂಡತಿ ಸೊಸ ಮಗ 4 ಜನ ಉಪವಾಸ ಇದ್ದರು, ಭಿಕ್ಷಾ ಬೇಡೋ ಹಾಗಿಲ್ಲ. ಇನ್ನೊಬ್ಬರನ್ನ ಕ್ಷತ್ರಿಯರು ಆಮೇಲೆ ಏನೋ ಸ್ವಲ್ಪ ಅಕ್ಕಿ ಸಿಗುತ್ತೋ ಅವರಿಗೆಲ್ಲ, ಅದನ್ನು ಕುಟ್ಟಿ ಅದನ್ನು ಮುದ್ದೆ ಮಾಡಿ ತಿನ್ನಬೇಕು ಅಂತ ಕೂತಾಗ ರಂತಿದೇವ ಮಹಾರಾಜ ಒಬ್ಬ ಬ್ರಾಹ್ಮಣ ಬಂದ, ನಾನು 3 ದಿನ ಊಟ ಮಾಡಿಲ್ಲ, ನನಗೆ ನಿನ್ನ ಆಹಾರ ಕೊಡು. ನಾವು ಏಕಾದಶಿ ಉಪವಾಸ ಮಾಡಿಬಿಟ್ರೆ ದ್ವಾದಶಿ ಬಂತು ಅಂದರೆ ಎಲ್ಲ ಕೋಪಿಷ್ಠರು ನಮ್ಮ ಮೇಲೆ ಆವಾಹಿತರಾಗಿರ್ತಾರೆ. ಎಂಥ ಕೋಪನೋ ಪಾಲನೆ ಮಾಡುವ ತನಕ. ಅಂಥದ್ದು 48 ದಿವಸ ಉಪವಾಸ ಮಾಡಿದರೂ ಅವನ ಕೋಪನೇ ಇಲ್ಲ. ಹಾಗೆ ನಾನು ಸತ್ತೋಗಿ ಏನೋ ಮುದ್ದೆ ಇಟ್ಟು ಅದನ್ನು ಕೇಳಿಕ್ಕೆ ಬಂದಾನೆ ಅಂತ ಅನ್ಬೋದಾಗಿತ್ತಲ್ಲ. ಸಂತೋಷವಾಗಿ ಅವನು ಕೊಟ್ಬಿಟ್ಟ. ಅದು ನನ್ನ ಹೆಂಡತಿ ಇದ್ದಾಳೆ, ಅವನ ಹೆಂಡತಿ ಕೊಟ್ಬಿಟ್ಲು. ಮತ್ತು ನನ್ನ ನಾಯಿ ಇದೆ, ಅದಕ್ಕೂ ಉಪವಾಸ ಅಂದ. ಮಗಂದು ಸೊಸೆಗೂ ಎಲ್ಲ ಕೊಟ್ಟರು. ಅವಾಗ ನೀರು ಬೇಕು ಅಂತ ನೀರು ಕೊಟ್ಬಿಟ್ರು. ನೀರೂ ಇಲ್ಲ. ದೇವರು ಪ್ರತ್ಯಕ್ಷ ಆಗುತ್ತೆ. ರಂತಿದೇವ ಮಹಾರಾಜನಿಗೆ ಇಂಥ ಒಂದು ದಾತೃತ್ವ ಶಕ್ತಿ, ಸಮಾಧಾನ ನಾವು ಎಲ್ಲೂ ನೋಡಿಲ್ಲಪ್ಪ. ರಂತಿದೇವ ನಿನ್ನ ಕೀರ್ತಿವಂತನಾಗಿರೋ ನೀನು ಏನು ಬರಬೇಕು ಅಂದರು. ಇವತ್ತು ನನಗೆ ಹಸಿವೆಯಿಂದ ಏನಾಗುತ್ತೆ ದುಃಖ ಕಂಡುಕೊಂಡೇನೆ. 48 ದಿವಸ ನನ್ನ ಪ್ರಜೆಗಳು ಯಾರೂ ಹಸಿವೆಯಿಂದ ಸಾಯಬಾರ್ದು ಅಂತ ಹೊರ ಕೊಡೋದು ರಂತಿದೇವ ಮಹಾರಾಜ. ರಂತಿದೇವ ಇವ ಉದಾರ ಯಯಾತಿರಿವ ಧಾರ್ಮಿಕ. ಧರ್ಮದಲ್ಲಿ ಯಯಾತಿ ಇದ್ದ ಹಾಗೆ ಧೃತ್ಯಾಂ ಬಲಿಸಮಃ. ಬಲಿಚಕ್ರವರ್ತಿ ಸರ್ವಸ್ವ ಹೊತ್ತು ನೀನು ನಿನ್ನ ಹೆಂಡತಿ ಭಿಕ್ಷಾ ಬಿಡಬೇಕಾಗತ್ತೆ. ಒಂದು ಕಾಲಿಂದ ಪಾತಾಳ, 2ನೇ ಕಾಲು ಸತ್ಯಲೋಕ. ತಾರ್ತೀಯ ಕುತೋಪತಿ ಎಂದರು ಶುಕ್ರಾಚಾರ್ಯರು. 3ನೇ ಪಾದ ಕೊಂಡಕ್ಕೂ ಯೋಗ್ಯತೆ ಇಲ್ಲ, ಇವಾಗ ಕೊಡೋಲ್ಲ ಅಂತ ಹೇಳಿಬಿಡೋದ್ರು. ಆಡಿದ ಮಾತನ್ನು ತಪ್ಪಾದ್ರು. ಏನು ಬೇಕಾದ್ರೆ ಹಾಕ್ಕೊಳ್ಳಿ. ದೇವರು ಕೇಳಿದ, ಎಲ್ಲಿಡಲಿ 3ನೇ ತರ ನನ್ನ ತಲೆ ಮೇಲೆ ಇಡೋದು ಬರೋಲ್ಲ. ಆ ಬಲಿಚಕ್ರವರ್ತಿ ಈಗ ದಾನ ಕೊಡೋದ್ರಲ್ಲಿ ಬಲಿಚಕ್ರವರ್ತಿ ಇದ್ದಾಗ ಆಹರ್ತ ಅಶ್ವಮೇಧಾನಾಂ ವೃದ್ಧಾನಾಂ ಪರಿಪಾಚಕ. ಮುಖ್ಯವಾಗಿ ಈ ಪರೀಕ್ಷನ್ ಮಹಾರಾಜ ನಿಗೃಹೀತ ಕಲೇರೇಶ ಭುವೋ ಧರ್ಮಸ್ಯ ಕಾರಣ. ಕಲಿಯನ್ನು ಕೊಂದೇ ಹಾಕಿಬಿಡ್ಬೇಕಾಗಿತ್ತು, ಕೊಂದಿಲ್ಲ, ಬಿಟ್ಬಿಟ್ಟ. ನನ್ನ ಕೊಲ್ಬೇಡ, ನನಗೆ ಕೆಲವು ಸ್ಥಾನ ಕೊಡು, ಅಲ್ಲೇ ಇರ್ತೀನಿ ಅಂದಾಗ ಯಾಕೆ ಕೊಂದು ಹಾಕಿಲ್ಲ ಅಂದರು. ಕಲಿಶ್ರೇಷ್ಠೋ 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 ನ ಸಂಶಯ ಅಂತಾರೆ ಮಹಾಭಾರತದಲ್ಲಿ. ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋ ರಂಗ. ಕಲಿಯುಗದಲ್ಲಿ ಸಾಧನೆ ಹೆಚ್ಚು, ಕೃತತ್ರೇತಾಯುಗದಲ್ಲಿ ಫಲ ಕಡಿಮೆ. ಎಷ್ಟೋ ಲಕ್ಷಾಂತರ ವರ್ಷ ಸಾಧನೆ ಮಾಡಿದ್ರು ಫಲ ಇಷ್ಟೇ. ಕಲಿಯುಗದಲ್ಲಿ ಭಗವನ್ ನಾಮ ಸ್ಮರಣೆ ಮಾಡಿಬಿಟ್ರೆ ಆ ಬೇಗ ಫಲ ಸಿದ್ಧಿಸಿ ಹೋಗ್ತಾ ಇದೆ. ಅದಕ್ಕೋಸ್ಕರ ಕಲಿಯುಗ ಬೇಕು ಅಂತಾರಂತೆ ಜ್ಞಾನಿ ವರೇಣ್ಯರೆಲ್ಲ. ಹಾಗೆ ಮಾಡಿ ಪರೀಕ್ಷನ್ ಮಹಾರಾಜ ಪರಿಭ್ರಮನ್ ಉಲ್ಕಾಭಂ ಭ್ರಾಮಯಂತಂ ಮುದಾಮಹು. ಆ ಪರೀಕ್ಷನ್ ಮಹಾರಾಜರನ್ನು ಎಲ್ಲರೂ ಅನುಮೋದನೆ ಮಾಡಿ ನಾಮಕರಣ ಆಗಿದೆ. ಅದೇ ಸಮಯದಲ್ಲಿ ತೀರ್ಥಯಾತ್ರೆ ಮುಗಿಸ್ಕೊಂಡು ವಿದುರ ಹಸ್ತಿನಾವತಿಗೆ ಬಂದಾನೆ. ಮಹಾಭಾರತ ಯುದ್ಧ ಆದಾಗ ವಿದುರ ಇರಲಿಲ್ಲ. ಆದರೆ ಕೆಲವು ಸಮಯದಲ್ಲಿ ವಿದುರರು ಬಂದಿದ್ದರು ಅಂತ ಮಹಾಭಾರತ ಹೇಳುತ್ತೆ. ಅದಕ್ಕೆ ಆಚಾರ ಅಂತಾರೆ, ಸಾಖ ಯಮಧರ್ಮರಾಜನೇ ಇಲ್ವಾ, ಆಗಾಗ ಒಂದು 5-10 ನಿಮಿಷ ಬಂದು ಹೋಗ್ತಾ ಇದ್ದರು ಅಂತ ಆಚಾರ್ಯ ಉತ್ತರ ಕೊಡ್ತಾರೆ. ಆ ವಿದುರರನ್ನು
ತಂಚ ಆಗತಂ ವಿದುರ ಬಂದಾರೆ ಅಂತ ಹೇಳಿದ ತಕ್ಷಣ ಓ ಧೃತರಾಷ್ಟ್ರ, ಯುಯುತ್ಸು, ಕೃಪಾಚಾರ್ಯರು, ಗಾಂಧಾರಿ, ದ್ರೌಪದಿ ಇಂಥಾದವರೆಲ್ಲ ಎದುರಿಗೆ ಬಂದು ಪ್ರೀತಿಯಿಂದ ಅವ್ರನ್ನ ಕರ್ಕೊಂಡಿದ್ದಾರೆ. ಪ್ರತ್ಯುಜ್ಜಗ್ಮುಹು ಪ್ರಹರ್ಷೇಣ ಪ್ರಾಣಾನ್ ತನ್ವಯಿವಾಗತಾನ್ನೇ. ಧರ್ಮರಾಜ ಅಂತೂ ನಮಸ್ಕಾರ ಮಾಡಿ ಅವನ ಅಪ್ಪಿಕೊಂಡಿದ್ದಾರೆ. ಅಪಿಸ್ಮರತನು ಯುಷ್ಮತ್ ಪಕ್ಷಚ್ಛಾಯ ಸಮಯ. ಧರ್ಮರಾಜ ಅಂದ, ನಮಗೆಲ್ಲ ಆಪತ್ತು ಬಂದಾಗ ನೀವೇ ಸಂರಕ್ಷಣೆ ಮಾಡಿದ್ದು. ಅರಿಗಿನ ಮನೆಯಲ್ಲಿ ಬೆಂಕಿ ಒಂದು ತುಂಬ ದೊಡ್ಡದೆ, ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಮಾರ್ಗ ಹುಡುಕೊಟ್ಟವರು ನೀವು. ಅನೇಕ ರೀತಿಯಿಂದ ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡಿದ್ದೀರಿ. ತೀರ್ಥೀಕುರುವಂತೆ ತೀರ್ಥಾನಿ ಸ್ವಾಂತಸ್ಥೇನ ಗದಾಮೃತ. ದೊಡ್ಡವರು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದು ತಮ್ಮ ಶುದ್ಧಿಗೆಲ್ಲ ಅವರು ಶುದ್ಧರೇ ಆಗಿರ್ತಾರೆ. ಗಂಗಾ ನದಿಯಲ್ಲಿ ಜನಗಳೆಲ್ಲ ಸ್ನಾನ ಮಾಡಿ ಪಾಪಗಳು ಬಿಟ್ಟಿರ್ತಾರಲ್ಲ, ಅದನ್ನು ಪರಿಹಾರ ಮಾಡಲಿಕ್ಕೆ ಈ ದೊಡ್ಡವರು ಸ್ನಾನ ಮಾಡ್ತಾರೆ. ತೀರ್ಥೀಕುರುವಂತೆ ತೀರ್ಥಾಣಿ ಸ್ವಾಂತಸ್ಥೇನ ಗದಾಮೃತ. ತಾವು ಸ್ನಾನ ಮಾಡಿ ಆ ನದಿಯನ್ನು ಪವಿತ್ರ ಮಾಡ್ತಾರೆ ದೊಡ್ಡವರೆಲ್ಲ. ಹಾಗಾಗಿ ನಿಮಗ್ಯಾಕೆ ತೀರ್ಥಕ್ಷೇತ್ರ ಯಾತ್ರೆಗಳು ಬೇಕಾಗಿದೆ ಅಂತ ಹೇಳಿ ಧರ್ಮರಾಜ ಕರ್ಕೊಂಬಂದಾನೆ. ಪಟ್ಟಾಭಿಷೇಕ ಆದಮೇಲೆ ಎಲ್ಲ ಧೃತರಾಷ್ಟ್ರನ್ನೇ ಸಿಂಹಾಸನದಲ್ಲಿ ಕೂರಿಸಿದ್ರು ಪಾಂಡವರೆಲ್ಲ. ನಿಜವಾಗಲೂ ಧೃತರಾಷ್ಟ್ರನೇ ಚಕ್ರ ದುರ್ಯೋಧನ ಅಪ್ಪನ ಮಾತು ಕೇಳ್ತಾ ಇದ್ದಿಲ್ಲ, ಸುಮ್ಮನೆ ಕುಕ್ಕೃಸ್ತಾನೆ ಅಷ್ಟೇ. ಇಲ್ಲ ಎಲ್ಲ ಸೈನ್ಯ ಮಾಡೋದನ್ನ ಮಾಡಬೇಕಷ್ಟೇ ಅಂದ್ಬಿಡ್ತಾ ಇದ್ದೆ. ಧೃತರಾಷ್ಟ್ರನ್ನ ಎಲ್ಲ ಕೇಳಿದಾಗ ನಿಜವಾಗಲೂ ನನ್ನ ಮಕ್ಕಳಕ್ಕಿಂತ ನನ್ನ ತಮ್ಮನ ಮಕ್ಕಳೇ ನನಗೆ ಗೌರವ ಕೊಡ್ತಾರೋ. ಮತ್ತು ವಿದುರ, ನೀನು ಇಷ್ಟು ದಿನ ಇಲ್ಲೇದು ನನಗೇನೋ ಸಮಾಧಾನವೇ ಇರಲಿಲ್ಲ, ನೀ ಬಂದ ಮೇಲೆ ಆಯ್ತು ಎಲ್ಲ ಚೆನ್ನಾಗಿದೆಯಪ್ಪ. ಆದರೆ ಭೀಮ ಮಾತ್ರ ಕೆಟ್ಟವನು. ಧರ್ಮರಾಜ ಇಲ್ಲದೇ ಇದ್ದಾಗ ನೋಡ್ಕೊಂಬಂದು ಬೈದು ಹೋಗ್ತಾನೆ ನೋಡಪ್ಪ. 3 to 4 ಇರೋದಿಲ್ಲ ಧರ್ಮರಾಜ. ಆವಾಗ ಬಂದು ಹೆಂಗಿದ್ದಾರೆ ನಮ್ಮ ಮುದುಕ, ಬೆಳಿಗ್ಗೆ ಇದ್ದ ತಕ್ಷಣ ಏನು ಅಡುಗೆ ಮಾಡಲಿ ಅಂತ ಕೇಳಬೇಕು. ಧರ್ಮರಾಜ ಇವತ್ತು ಮತ್ತು ಹೋಳಿಗೆ ಮಾಡಿಸು, ಗುರುನ್ ಕರೆಸಿ ಅಂತ. ಅವನಿಗೆ ಹೋಳಿಗೆ ಬರೋದು, ಇನ್ನಾರಿಗೂ ಹೋಳಿಗೆ ಮಾಡಲಿಕ್ಕೆ ಹಿಡ್ದಪ್ಪ ಮಾಡಿಬಿಟ್ಟಿರ್ತಾರೆ. ತಿನ್ಲಿಕ್ಕೆ ಬರೋದು ಇದು ಬರೋದು ಹಾಗೆ ಮಾಡಿಟ್ಟಿರ್ತಾರೆ. ಹೋಳಿಗೆ ಸ್ಪೆಷಲಿಸ್ಟ್ ನಮ್ಮ ಗುರು. ಅವರಪ್ಪನೂ ಹಾಗೆ ಇದ್ದ, ಗೋಪಿ. ಓಹೋ ಮಹೀಯಸಿ ಜಂತೋಹೋ. ಹಾಗಾಗಿ ಅದನ್ನು ಮಾಡೋ ಇದನ್ನು ಮಾಡು, ಓಂ ಪುಡಿ ಮಾಡು, ಎಲ್ಲ ಮಾಡು. ಮಧ್ಯಾಹ್ನ ಮರದ ಓಂ ಪುಡಿ ಅಂತೆ. ಬುದಿ ಮುಂಡೆನೇ ನಿಂಗೆ ಯಾಕೆ ಗಂಜಿ ಕೊಡು ಸಾಯೋಗ್ಬಿಟ್ಟು ಓಂ ಪುಡಿಯ ನಾನು ನಿನ್ನ ಮುಖಕ್ಕೆ ಜಿಲೇಬಿ ಬೇರೆ ನಿನಗೆ ಅಂತೇಳಿ ಮಕ್ಕಳನ್ನೆಲ್ಲ ಕಳ್ಕೊಂಡು ಹೇಗಿದ್ದಾನೆ ನಾಡು. ಅವನ ನಮ್ಮ ಅಣ್ಣ ಒಂದು ಬುದ್ಧಿ ಇಲ್ಲ, ನಿಂಗೊಂದು ಬುದ್ಧಿ ಇಲ್ಲ. ಏನು ಅಡುಗೆ ಮಾಡ್ತೀನಿ ನಿನ್ನೆ ಕೇಳಬೇಕು ಅಂಥೇಳಿ ಬೈದು ಸಾಯಿಸ್ತಾನೋ. ನನಗೆ ಯಾಕೋ 3 to 4 ಯಾಕೆ ಬರುತ್ತಪ್ಪ ಅನಿಸ್ಬಿಡ್ತಾ ಇದೆ. ಅಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾರೆ. ನಕುಲ ಸಹದೇವ್ರನ್ನ ಇಟ್ಕೊಬೋದು, ಬೈಯೋದು. ಧೃತರಾಷ್ಟ್ರನ್ನ ಭೀಮ ಮಾತ್ರ ಕೆಟ್ಟವನಪ್ಪ ಅಂತಾದ್ರೆ ವಿದುರ ಅಂದ, ಅವರಿಗೆ ನಿನ್ನ ಮೇಲೆ ದಯಾನೋ, ನೀ ಏನು ತಿಂತೀವಿ, ಏನು ಕಡಿಮೆ ಪಾಂಡವರ ರಾಜ್ಯದಲ್ಲಿ ಹೇಳೋ. ವೈರಾಗ್ಯ ಬರಲಿ ಅಂತಾನೆ, ಸಾಯೋ ವಯಸ್ಸು ಬಂದಿದೆ, ವೈರಾಗ್ಯ ಬೇಡ ನಿನಗೆ, ತಿರ್ಗಾ ಓಂ ಪುಡಿಬೇಕು ಅಂತ್ಯ, ನೀನು ಮಖ ಸುಡ, ಅದು ಬೇರೆ. ನಿನಗೆ ಅಗ್ನಿರ್ನಿಶಿಷ್ಟ ಮಾಡಬಾರ್ದು, ಬೆಂಕಿ ಇಟ್ಟು ನೀನು ತಮ್ಮನ ಮಕ್ಕಳಿಗೆ. ದತ್ತಶ್ಚ ಘರಹ, ಭೀಮಸೇನ ದೇವರಿಗೆ ವಿಷ ಕೊಟ್ಟರು ನಿನ್ನ ಮಕ್ಕಳಿಗೆಲ್ಲ ಗೊತ್ತಿತ್ತು. ಅದೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದೀನಿ ನೀನು. ದಾರಾಶ್ಚ ದೂಷಿತ, ತುಂಬಿದ ಸಭೆಯಲ್ಲಿ ದ್ರೌಪದಿ ದೇವರನ್ನು ಎಳ್ಕೊಂಬಂದಾಗ ಹಾಗೆ ಮಾಡಬಾರ್ದು ಅಂತ ಹೇಳಬಾರ್ದು ನೀನು. ಗುಡ್ಡೋಡ ಹೃತಂ ಕ್ಷೇತ್ರಂ, ಅವರು ರಾಜ್ಯವೆಲ್ಲ ಅಪಹಾರ ಮಾಡಿದೆ. ತದನ್ನೈ ಅಸುಭಿಕ್ಕು, ಅವರ ಅನ್ನ ತಿಂದು ಬದುಕಿರ್ತಿಯಲ್ಲ, ನಿನಗೆ ನಾಚಿಕೆ ಇಲ್ಲ ಅಂಥೇಳಿ ಭೀಮಸೇನ ದೇವರು ಅಂದಿದ್ದು ಸರಿ. ವೈರಾಗ್ಯ ಸಂಪಾದನೆಯನ್ನು ಮಾಡು. ಭೀಮಸೇನ ದೇವರಿಗೆ ನಿನ್ನ ಮೇಲೆ ದಯ. ಸಾಯೋ ಕಾಲಕ್ಕಾದರೂ ಸಂಸಾರದ ಹಂಬು ತೊರೆದು ದೇವರ ಧ್ಯಾನ ಮಾಡಲಿ ಅಂತ ಅವ್ರು ಇಷ್ಟ ಅಂದಾಗ, ಹೌದಪ್ಪ ಭೀಮಣ್ಣಗೆ ನನ್ನ ಮೇಲೆ ದಯನೋ ಅಂತ ಹೇಳಿ, ಧರ್ಮರಾಜ ನಾನು ವಾನಪ್ರಸ್ಥಾಶ್ರಮಕ್ಕೆ ಗಂಗಾ ತೀರಕ್ಕೆ ಹೋಗ್ತೀನಿ, ನನಗೆ ಅನುಕೂಲ ಎಲ್ಲ ಮಾಡಿಕೊಡು, ನೀವು ಹೋಗಬಾರ್ದು
ನಿಮ್ಮ ಬದಲಾಗಿ ನಾನೇ ಮಾಡ್ತೀನಿ ನೋಡು. ಕೆಲವೆಲ್ಲ ಬದಲು ಬಿದ್ದರೂ ಇಲ್ಲ, ಅವರವರೇ ಮಾಡ್ಕೋಬೇಕು. ಅಂದಮೇಲೆ ನನ್ನ ಬದಲೇನು, ನಿನ್ನ ಬದಲಾಗಿ ನಾ ಸಾಯ್ತೀನಿ ಅಂದರೆ ನಮಗೆ ಸಾವು ಹೋಗುತ್ತಾ? ಹಾಗೆಲ್ಲ ಆಗೋದಿಲ್ಲ ಅಂಥೇಳಿ 3 ದಿನ ಉಪವಾಸ ಕೊಟ್ಬಿಟ್ರೆ ಧೃತರಾಷ್ಟ್ರ. ಆಯಿತು ಅಂತ ಹೇಳಿ ಧೃತರಾಷ್ಟ್ರ, ಅವರಿಂದ ಗಾಂಧಾರಿ, ಅವರಿಂದ ಕುಂತಿದೇವಿ, ಅವರಿಂದ ವಿದುರ, ಸಂಜಯ, ಅಯ್ಯೋ ನೀವೆಲ್ಲ ಹೊಟ್ಟೋಗ್ತಾ ಇದ್ದೀರಲ್ಲ. ಭೂಮಿ ಬಿಟ್ಟೇ ಹೋಗೋ ಕಾಲಕ್ಕೆ ಹಸ್ತಿನಾವತಿ ಏನು ಬಿಡೋದು ಆಶ್ಚರ್ಯನೋ. ಎಲ್ಲರೂ ನಡ್ಕೊಂಡು ಹೊರಟಾರೆ ದೇವರ ದರ್ಶನಕ್ಕೋಸ್ಕರ. ಗಂಧಮಾದನ ಪರ್ವತದ ಹತ್ರ ಗಂಗಾ ತೀರದಲ್ಲಿ ಗುಡಿಸಲು ಕಟ್ಕೊಂಡು ದೇವರನ್ನ ಧ್ಯಾನವನ್ನು ಮಾಡ್ತಾ ಧೃತರಾಷ್ಟ್ರ ಒಳ್ಳೆಯನವನು, ಮುಕ್ತಿಯೋಗ್ಯ ಧೃತರಾಷ್ಟ್ರ. ದೇವರ ಧ್ಯಾನ ಮಾಡ್ತಾ ಇದ್ದಾಗ ಕುಂತಿ ಗಾಂಧಾರಿ ನದಿಯಲ್ಲಿ ಸ್ನಾನ ಮಾಡ್ತಾಯಿದ್ರು. ಆ ತಪೋಜ್ವಾಲ ಬ್ರಹ್ಮರಂಧ್ರ ಒಡೆದು ಬೆಂಕಿ ಮೇಲೆ ಬಂದಾಗ ಆ ಗುಡಿಸಲಿಗೆ ಬೆಂಕಿ ಹತ್ತಿತು. ಅರಣ್ಯಕ್ಕೆ ಪೂರ್ತಿ ಬೆಂಕಿ ಹತ್ತೋಯ್ತು. ಅಯ್ಯೋ ಬೆಂಕಿ ಅಂತ ಹೇಳಿ ಕುಂತಿದೇವಿಯರು, ಗಾಂಧಾರಿ, ಧೃತರಾಷ್ಟ್ರ ಅವರೆಲ್ಲ ಸುಟ್ಟು ಭಸ್ಮೀಭೂತರಾಗಿ ಬಿಟ್ಟಿದ್ದಾರೆ ಇವರೆಲ್ಲ. ಹಾಗಾಗಿ ಪಾಪ ಪಾಂಡವರೆಲ್ಲ ಅಳ್ತಾ ಬಂದಾರೆ. ಧರ್ಮರಾಜ ಮತ್ತೆ ಅಳ್ತಾ ಕೂತ. ಅಳವೂರಿಕೆ ಉಂಡೇದೆ, ಅವ್ರು ಮಾಡೋ ಸಂಸ್ಕಾರ ಮಾಡು. ವಯಸ್ಸಾಗಿ ಹೋಗಿದ್ದವ್ರಿಗೆ ಏನು ಅಳೋದು ನೀನು? ಮಾಕತ್ತರು ಶುಚೋ ರಾಜನ್ ಯದೀಶ್ವರ ವಶಂ ಜಗತ್ತೆ. ಜಗತ್ತೆಲ್ಲ ದೇವರ ಅಧೀನ, ನಮ್ಮ ಅಧೀನ ಅಲ್ಲ. ಸಸಂಯುನಕ್ತಿ ಭೂತಾನಿ ಸೈವ ವಿಯುನಕ್ತಿ. ಒಂದು ಕಡೆ ಸೇರಿಸ್ತಾನೆ. ಈ ಆಂಜನೇಯ ಸ್ವಾಮಿ ಉತ್ಸವದಲ್ಲಿ ನಮ್ಮನ್ನೆಲ್ಲ ಒಂದು ಕಡೆ ಸೇರಿಸ್ತಾನೆ. ಉತ್ಸವ ಮುಗೀತು ಅಂದರೆ ಅವರಿಷ್ಟ. ಅವ್ರಿಗೆ ಅವರು ಹನುಮಪ್ಪ ಒಬ್ಬನೇ ಉಳಿತಾನೆ ಪಾಪ. ಅವನು ಕೂಡ ಬೆಂಗಳೂರು ಬಂದ್ಬಿಡ್ತಾನೆ. ಹಾಗಾಗಿ ಗುರುವನ್ನು ಬಿಟ್ಬಿಟ್ಟು ಕಂಚನ ಸುಚೋ ರಾಜನ್ ಅವೆಲ್ಲ ಅಷ್ಟೇ ದೇವರ ಹತ್ರ ಹೋಗಬೇಕಾದವರಪ್ಪ ಅಂತ ಹೇಳಿ ಸಮಾಧಾನ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ. ಧೃತರಾಷ್ಟ್ರ ಸಹ ಮಾತ್ರ ಗಾಂಧಾರ್ಯಾಚ ಸ್ವಭಾರ್ಯಯ ದಕ್ಷಿಣೇನ ಹಿಮವತಃ ಋಷೀಣಾಂ ಆಶ್ರಮಂ ಗತಃ. ಈ ಕಡೆ ಸಂಪ್ರಸ್ಥಿತೆ ದ್ವಾರಕಾಯ. ಪಾಂಡವರೆಲ್ಲ ರಾಜ್ಯಭಾರ ಮಾಡ್ತಾ ಇದ್ದಾಗ ಧರ್ಮರಾಜ ಅಂದ, ಅರ್ಜುನ ದ್ವಾರಕಕ್ಕೆ ಹೋಗಬಾರೋ, ಯಾಕೋ ಅಲ್ಲಿಂದ ಅವರ ಯೋಗಕ್ಷೇಮಕ್ಕೆ. ಅವಾಗೆಲ್ಲ ಕುದುರೆ ಸವಾರರು ಹೋಗಿ ಬರ್ತಾಯಿದ್ರು ಮಾತಾಡಲಿಕ್ಕೆ ಎಲ್ಲ. ಪೋಸ್ಟ್ ಮ್ಯಾನ್ ಇರಲಿಲ್ಲ. ಕುದುರೆ ಸವಾರು ಹೋಗಿ ಯೋಗಕ್ಷೇಮವನ್ನು ಕಳಿಸ್ತಾ ಇದ್ದರು. ಯಾಕೋ ಅಲ್ಲಿಂದ ಯೋಗಕ್ಷೇಮ ವಿಚಾರಕ್ಕೆ ಬಂದಿಲ್ಲ, ನೀವು ಹೋಗಿ ನೋಡ್ಕೊಂಬ ಅರ್ಜುನ ಅಂತಾನೆ. ಹೋಗಿ 7 ದಿನ ಆಗಿದೆ ಅರ್ಜುನ. 7 ದಿನ ಬೇಕು ಯಾತ್ರೆಗೆ. ಹಸ್ತಿನಾವತಿಯಿಂದ ದ್ವಾರಕಾಪಟ್ಟಣಕ್ಕೆ ಹೋಗಬೇಕು ಅಂದರೆ ಧರ್ಮರಾಜ ಭೀಮ, ಅರ್ಜುನ ಹೋಗಿ 7 ತಿಂಗಳಾಗಿಲ್ಲ ಅಂತ. 7 ದಿನ ಆಗಿದೆ, ಇಲ್ಲಿ ಹುಚ್ಚುಡಿತೇನ್ರಿ ಧರ್ಮರಾಜನಿಗೆ ಅಂದರು. ಅದು ಆಪತ್ಕಾಲದಲ್ಲಿ ಕ್ಷಣವೊಂದು ಯುಗವಾಗಿ ತೃಣಕ್ಕಿಂತ ಕಡೆಯ ಹಾಗಾಗಿಬಿಡ್ತೀವಿ. ಒಂದೊಂದು ಕ್ಷಣವು ವರ್ಷ ಹೋದಂಗೆ ಹೋಗ್ತಾ ಇರ್ತದೆ. ಗತ ಸಪ್ತಾಧುನಾ ಮಾಸಾಹ ಭೀಮಸೇನ ತವಾನುಜ ನಾಯಾತಿ ಕಸ್ಯವ ಹೇತು. ಅನೇಕ ಅಪಶಕುನಗಳಂತೆ ಸಾಯೋ ಕಾಲಕ್ಕೆ ದೈವತಾನಿ ರುದಂತೀವ. ಪ್ರತಿಮೆಗಳ ಕಣ್ಣಿಂದ ನೀರು ಸುರಿತಾ ಇರುತ್ತೆ. ದೊಡ್ಡ ಆಪತ್ತು ಬರುತ್ತೆ ಅಂತ. ಶುದ್ಧಂತಿ ಪ್ರಚಲಂತಿ ಚ. ಕೆಲವು ಪ್ರತಿಮೆಗಳೆಲ್ಲ ಅಂತ ಗರ್ಜನೆ ಮಾಡುತ್ತಂತೆ. ಪೂಜಾರಿ ಗತಿ ದ್ವಾದಶಿ ಪೂಜೆ ಕೂತಾಗ 4 ಗಂಟೆಗೆ ಪ್ರತಿಮೆ ಗುರ್ರಂದರೆ ಪೂಜಾರಿ ಗತಿ ಏನು? ಶುದ್ಧಿಯಂತಿ ಪ್ರಚಲಂತಿ. ಅಡುಗೆ ಮನೆಯಲ್ಲಿ ಬೆಕ್ಕುಗಳು ಬಂದು ಕೂತ್ಕೊಂಬೋಣ, ಒಲೆಯಲ್ಲಿ ಹಾವುಗಳು ಬಂದು ಕೂತ್ಕೊಂಬೋಣ. ಹೀಗೆಲ್ಲ ಏವಂ ಚಿಂತಯಿತಸ್ತಸ್ಯ. ಭೀಮಸೇನ ದೇವರಂದ್ರೆ 7 ದಿವಸ ಆಯಿತು, 7 ತಿಂಗಳು ಅಂತೆಲ್ಲೋ, ನನಗೆ ಯಾಕೋ ಹಾಗೆ ಅನಿಸಿದ್ಯಪ್ಪ ಅಂತ ಹೇಳಿ ಈಗ ಅನ್ನೋ ಕಾಲಕ್ಕೇನೆ ಅರ್ಜುನ ಬಂದ್ಬಿಟ್ಟ. ಮುಖ ಎಲ್ಲ ಕಪ್ಪಿಟ್ಟುಬಿಟ್ಟಿದೆ. ಅಳೋದನ್ನು ಬಾಕಿ ಅಷ್ಟೇ. ಅರ್ಜುನ ಧರ್ಮರಾಜ ಓಡ ಹೋಗಿ, ಅರ್ಜುನ ಯಾಕಪ್ಪ ಹೀಗಾಗಿದ್ದಿ, ಯಾಕೆ ಮುಖ ಕಪ್ಪಿಟ್ಟಿದೆ, ಏನಾಯ್ತು? ದ್ವಾರಕಾಪಟ್ಟಣದಲ್ಲಿ ಎಲ್ಲರೂ ಕ್ಷೇಮನ?
ಭಗವಾನಪಿ ಗೋವಿಂದ ಬ್ರಹ್ಮಣ್ಯೋ ಭಕ್ತವತ್ಸಲ ಕಂಚಿತ್ಪರೇ ಸುಧರ್ಮಾಯಾಮ್ ಸುಖಮಾಸ್ತೆ ಸುಹೃದ್ದುರತಃ. ಸುಧರ್ಮ ಸಭೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಪರಿವಾರ ಸಮೇತವಾಗಿ ಕ್ಷೇಮವಾಗಿದ್ದಾನ. ಮಂಗಳಾಯಿತ ಲೋಕಾರ, ಅವನ ಅವತಾರವೇ ಜಗನ್ಮಂಗಳಕ್ಕೋಸ್ಕರವಾಗಿ. ಯದ್ಬಾಹು ದಂಡೈ ಗುಪ್ತಿಮಯ ಸ್ವಪುರಿಯಾಂ ಯದವೋ ಅರ್ಚಿತಾ. ಯಾವ ಭಗವಂತನ ರಕ್ಷಣೆಯಿಂದ ಯಾದವರೆಲ್ಲ ಸುಖವಾಗಿ ದ್ವಾರಕಾಪಟ್ಟಣದಲ್ಲಿ, ಪ್ರತಿಯೊಬ್ಬರಿಗೂ ಬಂಗಾರದ ಮನೆಯರೇ ಯಾದವರಿಗೆಲ್ಲ ಸಮುದ್ರದ ನೀರು ಭಗವಂತನ ಆಜ್ಞಾನುಸಾರ ಉಪ್ಪಾಗಿದ್ದರೆ ಕೊಂದೋಡುವೆ ಅಂತ ಹೇಳಿದ್ದ. ಎಲ್ಲ ಪಾನಕ ನಿಂಬೆ ಹಣ್ಣಿನ ಬಿಟ್ಟರೆ ಪಾನಕ ಆಗಬೇಕು. ಅವ್ರು ಸಿಹಿಯಾಗಿ ದೇವರ ಅವತಾರ ಮಾಡೋ ಪರ್ಯಂತ ಈಗ ಹೋದರೆ ಎಲ್ಲಿ ನೋಡಿದ್ರೂ ಉಪ್ಪೆ. ಸಮುದ್ರ ಅಂದರೆ ಉಪ್ಪೇನ, ಅಲ್ಲಿ ಬಾವಿ ತೋಡಿದ್ರೂ ಉಪ್ಪು. ಸಾಮಾನ್ಯ ಸಮುದ್ರ ತೀರದೆಲ್ಲ ಬಾವಿ ತೋಡಿದ್ರೆ ಸಿಹಿ ಇರ್ತದೆ. ತಮಿಳ್ನಾಡಲ್ಲೆಲ್ಲ ನೋಡಿದ್ದೆ ನಾವು. ಆದರೆ ದ್ವಾರಕಾಪಟ್ಟಣದಲ್ಲೇ ಅಲ್ಲೆಲ್ಲ ಉಪ್ಪೆ. ನಮ್ಮ ಸ್ವಾಮಿಗಳು ನಮ್ಮನ್ನೆಲ್ಲ ಕರ್ಕೊಂಡು ಹೋದಾಗ 20 ಮೈಲು ದೂರದಿಂದ ಸಿಹಿ ನೀರು ನಾವೆಲ್ಲ ತರ್ತಾಯಿದ್ದೆ. ಸ್ನಾನ ಮಾಡಿಕೊಂಡು ಒಂದಿನ ಮಾತ್ರ ಇದ್ರು ಅಷ್ಟೇ ಸ್ವಾಮಿಗಳಲ್ಲಿ. ಆ ದರ್ಶನಕ್ಕೆ ಆ ಪೂಜಾರೆಲ್ಲ ಸ್ವಾಮಿಗಳು ಕರ್ಕೊಂಡು ಹೋಗಿ ದೇವರ ಮೊಮ್ಮಗ ಪ್ರತಿಷ್ಠೆ ಮಾಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮನನ್ನು ದ್ವಾರಕಾಪಟ್ಟಣದಲ್ಲಿ. ಇವಾಗಲೂ ಆಗಿದೆ. ಹಾಗಾಗಿ ಯದ್ಬಾಹು ದಂಡೈ ಗುಪ್ತಾಯಾಮ್ ಸ್ವಪುರಿಯಾಂ ಯದವೋ ಖಿಲಾಹ. ಅವರೆಲ್ಲರೂ ಕ್ಷೇಮವಾಗಿದ್ದಾರ. ಯಾಕೋ ಮಾತಾಡ್ತಾ ಇಲ್ಲ ಅರ್ಜುನ ಅಂದಾಗ ಅಳತಾ ಅಂತಾರೆ. ವಂಚಿತೋಹಂ ಮಹಾರಾಜ ಹರಿಣ ಬಂಧುರೂಪಿಣ ಏನಮೇ ಅಪಹೃತಂ ತೇಜ ದೇವ ವಿಸ್ಮಾಪನಂ. ಏನೋ ಅತ್ಯದ್ಭುತವಾದ ಪರಾಕ್ರಮ ನಂದು ಅಂತ ಹೇಳಿ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದರು ನಮಗೆಲ್ಲ. ಎಸ್ ಕ್ಷಣವಿಯೋಗೇನ ಲೋಕೋ ಅಪ್ರಿಯ ದರ್ಶನ. ಒಂದು ಕ್ಷಣ ದೇವರು ನಮ್ಮನ್ನು ಬಿಟ್ಟು ಹೋದ ಅಂದರೆ ಹೆಣ ಆದಂಗೆ ಆಗಿಬಿಡ್ತಾನೆ. ತೇಜೋಹೃತಂ ಖಲುಮಯ. ಯಾವ ಭಗವಂತ ಎದುರಿಗೆ ಇರೋ ಪರ್ಯಂತ ಏನು ಪಾರ್ಥಯೇವ ಧನುರ್ಧರ ಅಂತ ಹೇಳಿ ಎಲ್ಲರೂ ಹೊಗಳ್ತಾ ಇದ್ದರು. ಭೀಷ್ಮ, ಕರ್ಣ, ದುರ್ಯೋಧನ, ದುಶ್ಯಾಸನ, ಉತ್ತರ ಗೋಗ್ರಹಣ, ವಿರಾಟ ನಗರದಲ್ಲಿ 3 ಅಕ್ಷೋಣ ಸೇನಾ ಸಮೇತ ಬಂದಾಗ ನಾನು ಒಬ್ಬನೇ ಅವನ್ನೆಲ್ಲ ಹೊಡೆದು ನಿಶಸ್ತ್ರರನ್ನಾಗಿ ಮಾಡಿ ಬಟ್ಟೆ ಬಿಚ್ಚಿ ಓಡಿಸ್ಬಿಟ್ಟೆ. ಇವತ್ತಿನ ದಿವಸ ಏನು ಆ ಸಾಮರ್ಥ್ಯ ಇಲ್ಲ. ಭಗವಂತನ ಹೆಂಡಂದ್ರನ್ನೆಲ್ಲ ನಾ ಕರ್ಕೊಂಬರ್ತಾ ಇದ್ದೆ. ಮುದುಕರು ಬಿದುಕರೆಲ್ಲ ಪ್ರಾಣತ್ಯಾಗ ಮಾಡಿಬಿಟ್ರು ಅಗ್ನಿಯಲ್ಲಿ ಬಿದ್ದು. ದೇವಕಿ ವಸುದೇವರೆಲ್ಲ, ಕೆಲವರೆಲ್ಲ ಗೋಪಾಲಕರು, ರಷ್ಯನ್ಸ್, ಅವರೆಲ್ಲರೂ ಕೂಡ ಆಕಳ ಕಾಯುವರು. ಭಗವಂತನ 16,100 ಸ್ತ್ರೀಯರನ್ನೇ ಹೇಳ್ಕೊಂಡು ಹೋಗ್ತಾರೆ. ಅರ್ಜುನ ನನ್ನ ರಕ್ಷಣೆ ಮಾಡು ಅಂತಾರೆ. ಏನಿಲ್ಲ, ಅರ್ಜುನಂಗೆ ಹೇಳಲಿಕ್ಕೆ ಬಂದಿಲ್ಲ. ರಥದಲ್ಲಿ ಕೂತವ್ರಿಗೆ ಧನುಷ್ ಎತ್ತಲಿಕ್ಕೆ ಬಂದಿಲ್ಲ. ನೋಡ್ತಾ ಕೂತ್ಬಿಟ್ಟ. ಎಂಥ ಅರ್ಜುನ ಲಕ್ಷಾಂತರ ಜನ ಸಂಸಪ್ತಕರನ್ನು ಯುದ್ಧ ಮಾಡಿ ಕೋಟಿ ಇವನ್ನೆಲ್ಲ ಕೊಂದು ಹಾಕಿದ. ಆ ಕಳ್ಳರನ್ನು ಏನೂ ಮಾಡ್ಲಿಕ್ಕೆ ಬಂದಿಲ್ಲ. ದೇವ್ರ ಹೆಣ್ಣಂದ್ರೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಿಂತ ಅಪರಾಧ ಇದೆ. ಅದನ್ನು ಕೊಟ್ಟ ಅಳ್ತಾನೆ. ನಾವೇನು ಮಾಡಲಿಕ್ಕಾಗಿಲ್ಲ, ನಾನೇ ಮಹಾಪರಾಕ್ರಮೆ ಅಂದುಕೊಂಡ್ಬಿಟ್ಟಿದ್ದೆ. ಅವನ ರಕ್ಷಣೆ ಮಾಡಲಿಕ್ಕಾಗಿಲ್ಲ. ಅಣ್ಣ ಅವರು ಏನಾದರೂ ಆಚಾರ ಅಂತಾನೆ ಸ್ವಲ್ಪ ಗರ್ವ ಬಂದಿತ್ತಂತೆ. 16,100 ಜನಕ್ಕೆ ನಾವೆಲ್ಲ ಮಹಾಸ್ಫುರದ್ರೂಪಿಗಳು, ನಮ್ಮ ಬಿಟ್ಟರೆ ಗತಿ ಇಲ್ಲ, ನಮ್ಮಿಂದಲೇ ಅವನಿಗೆ ಆನಂದ ಆಗುತ್ತೆ ಅಂತ. ಅದಕ್ಕೆ ಇದು ಸ್ವಲ್ಪ ಅವನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ರು. ಆ ಸ್ತ್ರೀಯರನ್ನೆಲ್ಲ ಅಲ್ಲಿ ಒಂದು ನದಿ ದಾಟಬೇಕಾಗಿತ್ತು. ನದಿಯಲ್ಲಿ ಮುಳುಗಿದ್ರು. ಗಡ್ಡ ಮೀಸೆ ಲಂಗೋಟಿ ಬಂದೋಯ್ತು ಅವ್ರಿಗೆಲ್ಲ. ಗಡ್ಡ ಮೀಸೆ ಲಂಗೋಟಿನ ಯಾರು ಒಪ್ಕೊಂತಾರೆ? ಚೈ ಬಿಟ್ಬಿಡ. ಅವರೆಲ್ಲ ಅಗ್ನಿಪುತ್ರ ಮಹಾತ್ಮಾನಃ ತಪಸಾ ಸ್ತ್ರೀತ್ವಮಾಪಿರಿ. ಭಗವಂತನ ಅದ್ಭುತ ಸೌಂದರ್ಯ ನೋಡಿ 16 ವರ್ಷ ತಪಸ್ಸು ಮಾಡಿ ಹೆಣ್ಣಾಗಿ ದೇವರು ಮದುವೆ ಮಾಡ್ಕೋಬೇಕು ಅಂತ ವರ ಪಡೆದಿದ್ದರು. ಅದಕ್ಕೆ ಅದ್ಭುತ ಸ್ಫುರದ್ರೂಪಿಗಳಾಗಿ ಅವರೆಲ್ಲ ಹುಟ್ಟಿದರು. ಸೌತ್ಯೇ ವೃತ. ಅರ್ಜುನ ಅಂದ, ನಿಂಗೇನು ಬರಬೇಕು ಅಂತ ಕೇಳ್ಕೊಂಡ. ನೀನಂತೂ ಯುದ್ಧ ಮಾಡೋಲ್ಲ, ನನ್ನ ರಥಕ್ಕೆ ಸಾರಥಿಯಾಗು ಅಂತ ಕೇಳಿಕೊಂಡೆ. ಯತ್ಪಾದ ಪದ್ಮ ಅಯನಾಹ ಬ್ರಹ್ಮಾದಯ. ಭಗವಂತನ ಪಾದ ಧೂಳಿ ಸಿಗತ್ತಾ ಅಂಥೇಳಿ ಬ್ರಹ್ಮಾಯದೆ ಕಾದ್ಕೊಂಡಿರ್ತಾರೆ. ನಾನು ಆ ಸ್ವಾಮಿಯನ್ನು ಸಾರಥಿಯಾಗಿ ಇಟ್ಕೊಂಡ್ಬಿಟ್ನೋ.
ಒಂದು ಮಾತು ಅಂದಿಲ್ಲ. ಶ್ರೀಹರಿ ನರ್ಮಾಣಿ ಉದಾರ ರುಚಿರಸ್ಮಿತ ಶೋಭನಾನಿ, ಹೇ ಪಾರ್ಥ, ಹೇ ಅರ್ಜುನ, ಸಖೇ ಕುರುನಂದನ, ಹೀಗೆಲ್ಲ ಕರಿತಾ ಇದ್ದ ದೇವರು. ಸ್ನೇಹಿತ ಅರ್ಜುನ, ಸಂಜಲ್ಪಿತಾನಿ ನರದೇವ ಹೃದಯಸ್ಥಿತಾನ್. ಇವಾಗ ಮಾತಿಲ್ಲ, ಆ ದೇವರ ದಯ ಇಲ್ಲ. ಭಗವಂತ ವೈಕುಂಠಕ್ಕೆ ಹೋಗಿಬಿಟ್ಟ. ನಾನು ಒಬ್ಬರು ಬಂದು ಕೂತೀನಿ ನೋಡು. ವಿಪ್ರಶಾಪ ವಿಮೂಢಾನಾಂ ನಿಘ್ನತಾಂ, ಯಾದವರೆಲ್ಲ ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡು ಅವರೆಲ್ಲ ಸತ್ತು ಹೋಗಿಬಿಟ್ಟಿದ್ದಾರೆ ಅಂತಿಷ್ಟು ಹೇಳಿ ಎಲ್ಲರೂ ಸಮಾಧಾನವನ್ನು ಮಾಡಿಕೊಂಡು ಪರಮಾತ್ಮ ಹಸ್ತಿನಾವತಿಯಲ್ಲಿ ತನ್ನ ಮರಿಮಗ ಪರೀಕ್ಷನ್ ಮಹಾರಾಜರನ್ನು ಪಟ್ಟಾಭಿಷೇಕವನ್ನು 36 ವರ್ಷ ಆಗಿತ್ತು ಅವರಿಗೆ. ಹಾಗೆ ಪಟ್ಟಾಭಿಷೇಕವನ್ನು ಮಾಡಿದರು. ಅವರು ಉತ್ತರನ ಮಗಳು, ಅಂದರೆ ಉತ್ತರಾದೇವಿ ಮಗ ಪರೀಕ್ಷನ್ ಮಹಾರಾಜ, ಉತ್ತರ ಸೋದರ ಮಾವನ ಮಗಳು ಉತ್ತರಾದೇವಿಯನ್ನು ಅವಳು ಉತ್ತರಸ್ಥ ತನೆಯ ಒಬ್ಬ ಇರಾವತಿ ಅಂತ ಹೆಸರು. ಇರಾವತಿಯನ್ನು ಮದುವೆ ಮಾಡಿಕೊಂಡಿದ್ದಾರೆ. ಅಂತೂ ಉತ್ತರ ದೇಶದಲ್ಲಿ ಕೂಡ ಕೆಲವರು ಸೋದರ ಮಾವನ ಮಗಳು ಮದುವೆ ಮಾಡ್ಕೊಬೋದುಂಟು. ಅಲ್ಲಿ ಸುಧಾದಲ್ಲಿ ಬಂದಿದೆ, ದಾಕ್ಷಿಣಾತ್ಯಸ್ಯ ಮಾತಲು ಕನ್ಯಾ ಪರಿಣಯನ ಪ್ರಕಾರೋಪದೇಶವತ ಅಂತ ಒಂದು ಮಾತು. ದಕ್ಷಿಣ ದೇಶದಲ್ಲಿ ಮಾತ್ರ ಸೋದರ ಮಾವನ ಮಗಳು ಮದುವೆ ಮಾಡ್ಕೊತಾರೆ. ಉತ್ತರ ದೇಶದಲ್ಲಿ ಮಾಡ್ಕೊಬೋಲ್ಲ, ಅವರೆಲ್ಲ ಅಲ್ಲಿ ಮಾಡಬಾರ್ದು ಅಂತಿದೆ. ಇಲ್ಲಿ ಮಾಡ್ಕೊಂಡಾರೆ. ಆಗಿನ ಕಾಲದಲ್ಲಿ ಆ ಧರ್ಮ ಇತ್ತು. ಅದೆಲ್ಲ ಇರಾವತಿಯನ್ನು ಮದುವೆ ಮಾಡಿಕೊಂಡು 4 ಜನ ಗಂಡು ಮಕ್ಕಳಪ್ಪ. ಅವರಲ್ಲಿ ಜನಮೇಜಯ, ಶ್ರುತಸೇನ, ಭೀಮಸೇನ, ಉಗ್ರಸೇನ ಅಂತ ಹೇಳಿ 4 ಜನ ಗಂಡು ಮಕ್ಕಳು ಹುಟ್ಟಿದ್ದಾರೆ. ಆಜಹಾರ ಅಶ್ವಮೇಧಾದೀನ್, ಗಂಗಾ ನದಿಯಲ್ಲಿ ಎಷ್ಟು ಯಜ್ಞವನ್ನು ಮಾಡಿದ ಪರೀಕ್ಷನ್ ಮಹಾರಾಜ. ಒಂದು ದುರ್ವಾರ್ತೆ ಬಂತು, ಕಲಿಪ್ರವೇಶ ಆಗಿದೆ ರಾಜ್ಯದಲ್ಲಿ. ಹಾಗಾಗಿ ಅದೇ ಈರುಳ್ಳಿ ಬೆಳ್ಳುಳ್ಳಿ ತಿಂದ್ಬಿಟ್ಟಿದ್ರು, ಉಪವಾಸ ಬಿಟ್ಟಿದ್ದರು. ಕಲಿಪ್ರವೇಶನೇ ಅದೆಲ್ಲ. ಹಾಗಾಗಿ ಪರೀಕ್ಷನ್ ಮಹಾರಾಜ ಧನುಷ್ ತಗೊಂಡು ಹೊರಟಾನೆ. ಎಲ್ಲಿದ್ದಾನ ಕಲಿ ನಿಗ್ರಹ ಮಾಡಿ ಹಾಕ್ಕೊಡ್ತೇನೆ ಅಂತ. ಯದಾ ಪರೀಕ್ಷಿತ್ ಕುರುಜಂಗಲೇ ವಸನ್ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ನಿಶಮ್ಯ ವಾರ್ತಾಂ ಅನತೆ ಪ್ರಿಯಂ ತತಃ ಶರಾಸನಂ ಸಂಯುಗರೋಚಿರಾದದೆ. ಎಲ್ಲಿ ನೋಡಿದ್ರು ಪಾಂಡವರ ಮಹಿಮೆನೇ ಆ ಕಿಟಕಿಯಿಂದ ಕೇಳಿಸ್ತಾ ಇತ್ತು. ಯಾರ್ಯಾರು ಆ ಪಾಂಡವರ ಮಹಿಮೆ ಹೇಳ್ತಾರೆ, ಹೊಸ ಹೊಸ ವಿಚಾರ. ಬಂಗಾರದ ಮಾಲಾನೇ ಹಾಕ್ತಾ ಇದ್ದ ಪರೀಕ್ಷೆನ ನೀವೆಲ್ಲ ನೋಡಿದ್ದೀರಿ. ಪಾಂಡವರು ನೋಡಿದ್ದೀರಿ, ನಾನು ನೋಡಲಿಲ್ಲಪ್ಪ. ಅವನ್ನೆಲ್ಲ ಭದ್ರಾಶ್ವ, ಕೇತುಮಾಲ, ಭಾರತ ದೇಶ ಎಲ್ಲ ದ್ವೀಪಗಳಲ್ಲಿ ಸಂಚಾರವನ್ನು ಮಾಡಿ ಒಂದು ಕಡೆ ಭೂದೇವಿ ಗೋರೂಪದಿಂದ ನಿಂತಿದ್ಲು ಒಂದೇ ಕಾಲು. ಯಾಕೆ ಅಂದರೆ ಧರ್ಮಕ್ಕೆ 4 ಪಾದ, 3 ಪಾದ ಹೋಗಿ 1 ಕಾಲಿತ್ತು ಕಲಿಯುಗದಲ್ಲಿ. ಆದಮೇಲೆ ಧರ್ಮಾಭಿಮಾನಿ ದೇವತಾ ಎತ್ತಾಗಿ ಯಾಕಮ್ಮ ಅಳ್ತಾ ಇತ್ತೆ, ಕಚ್ಚಿದ್ ಭದ್ರೆ ಅನಾಮಯಮ ಆತ್ಮನಸ್ತೆ, ಕೃಷ್ಣ ಪರಮಾತ್ಮ ನೀನು ಬಿಟ್ಟು ಹೋಗ್ಬಿಟ್ಟ ಅಂತ ಹೇಳ್ತಾ ಇದೆಯಾ. ಭಗವಂತನ ವಜ್ರಾಂಕುಶ ಧ್ವಜರೇಖಾ ಚನ್ನಿತ ಪಾದದಿಂದ ನಿನ್ನ ಮೇಲೆ ಓಡಾಡ್ತಾ ಇದ್ದಾಗ ಆನಂದವಾಗಿತ್ತು. ಆ ಭಾಗ್ಯ ಇಲ್ಲ ಅಂತ ಹೇಳ್ತಾ ಇದ್ಯಾ. ಪಾದೇನ್ನೂನಂ ಶೋಚಿಸಿ, ನನಗೆ 4 ಪಾದ ಧರ್ಮ ಇತ್ತು, ಪಾಂಡವರು ಕೃಷ್ಣ ಪರಮಾತ್ಮ ಇದ್ದಾಗ ಒಂದೇ ಕಾಲಿದೆ ನನಗೆ ಅಂತ ಅಳ್ತಾ ಇದ್ಯಾ. ಕಿಂ ಕ್ಷತ್ರಬಂಧೋನ್ ಕಲಿನಾ ಉಪಸೃಷ್ಟಾನ್ ರಾಷ್ಟ್ರಾನಿವ ತೈಹಿ ಅವರೋಪಿತಾನಿ. ಎಲ್ಲ ರಾಜರು ಪ್ರಜೆಗಳನ್ನು ರಕ್ಷಣೆ ಮಾಡದೆ ಅವರಿಂದ ಟ್ಯಾಕ್ಸ್ಗಳೆಲ್ಲ ತಗೊಂಡು ಅವರು ಅಳಿಸ್ತಾರೆ ಅಂತೀರ. ಧರ್ಮಕ್ಕೆ 4 ಪಾದ, ಸತ್ಯ, ಶೌಚ, ದಯ, ದಾನ. ಈ 4 ಧರ್ಮದ ಪಾದಗಳು 3 ಹೋಗಿ ಒಂದೇ ಕಲಿಯುಗದಲ್ಲಿ ಉಳ್ಕೊಂಡಿದೆ. ಕೆಲವರಲ್ಲಿ ಮಾತ್ರ ಹಾಗೆ ಮಾತಾಡ್ತಾ ಇದ್ದಾಗ ಕಲಿಪುರುಷ ನಿಂತುಕೊಂಡ, ಖಡ್ಗದಿಂದ ತಲೆ ಕತ್ತರಿಸ್ಬಿಡ್ಬೇಕು ಅಂತ ಆ ಎತ್ತಿನ ಆಕಳನ್ನ ಅದನ್ನು ನೋಡ್ದ. ನಿಂತ್ಕೋ, ನನ್ನ ರಾಜ್ಯದಲ್ಲಿ ಕಸ್ತಂ ಮಚ್ಚಾಸನೆ ಲೋಕೆ ಬಲಾಧ್ವಂಸಿ ಅಬಲೋ ಬಲಿ. ಅಬಲರಾದ ಆಕಳನ್ನ ಎತ್ತನ ಕೊಂದು ಹಾಕ್ತಾ ಇದ್ದ, ಕತ್ತರಿಸಿ ಹಾಕಿಬಿಡ್ತೀನಿ ನಿನ್ನ
ನರದೇವೋಸು ವೇಷೇಣ ನಷ್ಟವತ್ ಕರ್ಮಣ ಅದ್ವಿಜ. ನೋಡಿದ್ರೆ ಶೂದ್ರ, ರಾಜನ ವೇಷ ಹಾಕ್ಕೊಂಡಿದ್ದೀನಿ. ನಜಾಚು ಕೌರವೇಂದ್ರಾಣಂ ದೊಡ್ಡದಂಡ ಪರಿರಂಹಿತೆ ಭೂತಳೆ ನಿಪಪತ್ಯಸ್ಮಿನ್ ವಿನಾ ತ್ವಾಂ ಪ್ರಾಣಿನಾಂ ಶುಚಃ. ನೀನೇ ನೋಡು, ಪ್ರಜೆಗಳೆಲ್ಲ ಅಳ್ತಾ ಕೂತಿದ್ದರೆ ನಿಂಗೊಂದು ಆನಂದ. ಅವ್ರಿಗೇನೋ ಗತಿ ಇಲ್ಲದೆ ಹತ್ರ ನೀ ಸಂತೋಷ. ಪ್ರಜೆಗಳು ಇಂತಹ ಚಂಡಾಲ ಹೊಟ್ಟೋಗು, ನನ್ನ ರಾಜ್ಯದಲ್ಲಿ ಇರಬೇಡ ಅಂದಾಗ ಓಡ್ ಹೋಗಿ ಮತ್ತೆ ವಾಪಸ್ ಬಂದ್ಬಿಟ್ಟ. ರಾಜ್ಯ ಬಿಟ್ಟು ಹೋಗೋದು ಎಲ್ಲ ನಿಂದೆ ರಾಜ್ಯ, ನಾನು ಎಲ್ಲ ಹೋಗಲಿ ಒಬ್ಬನಂದ. ದೇವರಿಗೆ ಮಾಡಬಾರದ ಕೆಲಸ ಯಾವುದು ಉಂಟು ಎಲ್ಲ ಅವನು ಮಾಡ್ತಾನೆ. ಅವನು ಮಾಡಬಾರ್ದ ಕೆಲಸ ಯಾವುದು ಅಂದರೆ, ಯಾರ ತಪ್ಪು ಮಾಡಿದವನ್ನ ಗಡಿ ಪಾರು ಮಾಡ್ಲಿಕ್ಕೆ ಬರೋದಿಲ್ಲ ದೇವ್ರನ್ನ. ಎಲ್ಲ ಗಡಿ ಅವನದೇ ಆಗಿದೆ ಅಂದಮೇಲೆ, ಹಾಗಾಗಿ ಹೋಗಿ ಕೊಂದೇ ಹಾಕ್ಕೊಡ್ತೀನಿ, ಹೇಳೋ ನನಗೆ ಏನಾದರೂ ಸ್ಥಳ ಕೊಡ್ರಿ, ಅಲ್ಲೇ ಇರ್ತೇನೆ, ಹೊರಗೆ ಬರೋದಿಲ್ಲ. ದ್ಯೂತಂ ಪಾನಂ ಸ್ತ್ರೀಯ ಸೂನ, 4 ಸ್ಥಳವನ್ನು ಕೊಟ್ಟಾನೆ. ಎಲ್ಲಿ ದೂತ ಆಡ್ತಾರೆ, ಗಿಸ್ಬೇಟು ಆಟ ಆಡೋರು, ಪಾನಂ ಮದ್ಯಪಾನ ಮಾಡ್ತಾರೆ, ಎಲ್ಲಿ ಕ್ಯಾಬರೇಟ್ ಡ್ಯಾನ್ಸ್ ಇರ್ತದೆ, ಎಲ್ಲಿ ಸೂನ ಪ್ರಾಣಿ ಹತ್ಯೆ ಮಾಡೋದು, ಇಂತಹ ಸ್ಥಳವನ್ನು ಕೊಡ್ತಾರೆ. ಇದು ಬಾಗುಂಡಿ ಅಂದ ಅವನು ಕಲಿ. ಇನ್ನೊಂದು ಕೊಡ್ರಿ ಎಂದ ಜಾತರೂಪಂ ಅದಾಪ್ರ ಬಂಗಾರವನ್ನು ಕೊಟ್ಟಾನೆ. ಬಂಗಾರಕ್ಕೆ ಜಗಳ ಆಡಿಕೊಂಡು ಒಬ್ಬರೊಬ್ಬರು ಸತ್ತು ಹೋಗ್ತಾ ಇರ್ತಾರೆ. ತಥೋ ಅಮೃತಂ ಮದಕ್ಕಾಮೋ ರಜಃ ವೈರಂಚ ಪಂಚ. ನೋಡಿ, ಎಲ್ಲಿ ಬಂಗಾರ ಇರ್ತಾ ಇದೆ ಅಲ್ಲಿ ಸುಳ್ಳು ಹೇಳೋ ಕರ್ಮಗಳು ಇರ್ತಾ ಇದೆ. ಗೌರ್ಮೆಂಟ್ ಸಿಕ್ಕಾಕೊಂಡ್ಬಿಟ್ರೆ ನಂದಲ್ಲ ಅಂತ ಅಂದ್ಬಿಡ್ತಾರೆ ಪಾಪ, ಅಂತ ಜೈಲಲ್ಲಿ ಹಾಕ್ಬಿಡ್ತಾರೆ. ಅದೇ ಪೋಯ ಆಗುತ್ತೆ. ಮದ ಬಂದ್ಬಿಡ್ತಾ ಇದೆ. ದುಷ್ಕಾಮನೆಗಳು ಅಮೂನಿ ಪಂಚಸ್ಥಾನಾನಿ, ಈ ಸ್ಥಳ ಬಿಟ್ಟು ಹೊರಗೆ ಬಂದು ನಿನ್ನ ಬಿಡೋಲ್ಲ ಅಂತ ಹೇಳಿ ಅವರಿಗೆ ಆಜ್ಞಾ ಮಾಡಿ ಕೊಂದೆ ಹಾಕಿ ಬರ್ಬೋದಾಗಿತ್ತಲ್ರಿ. ಯಾಕೆ ಪರೀಕ್ಷನ್ ಮಹಾರಾಜ ಕಲಿನ ಕೊಂದು ಹಾಕಿಲ್ಲ? ನಾನು ದ್ವೇಷ್ಟ ಕಲಿಂ ಸಮ್ರಾಟ್ ಸಾರಂಗ ಇವ ಸಾರಭಕ್ಕೆ ಕುಶಲಾನಿ ಆಶುಸಿದ್ಧಂತಿ ನೇತರಾಣಿ ಕೃತಾನಿಯತೆ. ಕಲಿಯುಗದಲ್ಲಿ ಸ್ವಲ್ಪ ಪುಣ್ಯ ಮಾಡಿದ್ರೆ ಫಲ ಬೇಗ ಬಂದ್ಬಿಡ್ತಾ ಇದೆ. ಅದಕ್ಕೋಸ್ಕರ ಕಲಿಯನ್ನು ಕೊಂದಾಕಿಲ್ಲ ಪರೀಕ್ಷನ್ ಮಹಾರಾಜ. ಸೂತಜೀವ ಸಮಂ. ಹೀಗಾಗಿ ಪರೀಕ್ಷನ್ ಮಹಾರಾಜ ಒಂದು ಸಾರ್ತಿ ಬೇಟೆಗೆ ಹೊರಟಿದ್ದಾನೆ. ನೀರು ಹಿಂಬಾಲಕರ ಒಳ್ಳೆ ಕುದುರೆ ಇರುತ್ತೆ ಅವರು 3rd ಗ್ರೇಡ್ ಕುದುರೆಗಳು, ಜೋರಾಗಿ ಓಡಿ ಬರೋಲ್ಲ. ಒಂದು ಜಿಂಕೆಯನ್ನು ಅಟ್ಟಿಸ್ಕೊಂಡು ಬಹುದೂರ ಬಂದ್ಬಿಟ್ಟಿದ್ದಾನೆ. ನೀರು 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 ಅಂಥೇಳಿ ಪರೀಕ್ಷನ್ ಮಹಾರಾಜ ಹುಡುಕ್ತಾ ಇದ್ದಾನೆ. ಹಾಗಾಗಿ ಅಲ್ಲಿ ಅವರು ಕುಶಪಾಣಿ, ಅಲ್ಲಿ ಕುಶಾವತಿ ನದಿಯನ್ನು ಬರೆದುಬಿಟ್ಟಾರೆ ಅದ್ವೈತಗಳು ವ್ಯಾಖ್ಯಾನ. ನದಿ ತೀರಕ್ಕೆ ಹೋದಾಗ, ನದಿ ತೀರ ಇದ್ಮೇಲೆ ಅಲ್ಲೇ ಕುಡಿಬೋದಾಗಿ ಋಷ್ಯಾಶ್ರಮಕ್ಕೆ ಯಾಕೆ ಬರಬೇಕು? ನೀರಿಲ್ಲ ಅಲ್ಲಿ ಕುಶಾವತಿ ಅಲ್ಲ, ಕೈಯಲ್ಲಿ ದರ್ಭ ಹಿಡ್ಕೊಂಡಿದ್ದ ಅವನು ರಾಜ. ಸತಸ್ಯ ಬ್ರಹ್ಮರ್ಷೇ ಹಂಸೆ ಗತಾಸಂ ಉರಗಂ ಋಷ. ನೀರು ನೀರು ಯಾವುದು ಅಸಂಪ್ರಜ್ಞಾ ಸಮಾಧ್ಯಾವಸ್ಥಾದಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು ಪರೀಕ್ಷನ್ ಮಹಾರಾಜರು. ಅಲ್ಲ ಆ ಶಮೀಕರು. ನಾನು ಬಂದರೂ ಕೂಡ ಬೇಕಂತ ಕಣ್ಮುತ್ಕೊಂಡು ಕೂತಾನೆ ಕಳ್ಳ ಮಹರ್ಷಿ ಅಂತ ಹೇಳಿ ಸತ್ತೋದ. ವಿನ ಕುತ್ತಿಗೆಯಲ್ಲಿ ಹಾಕಿ ಹೊಟ್ಟೋಗ್ಬಿಟ್ಟ. ಅವನ ಮಗ 6 ವರ್ಷದ ಕೂಸುರಿ. ಎಂತಹ ತಪಸ್ಸಿನ ಒಂದೇ ವರ್ಷ ಆಗಿತ್ತು ಮುಂಜಿ. ಗಾಯತ್ರಿ ಜಪ ಮಾಡಿ ಮಾಡಿ ವಾಕ್ಸಿದ್ಧಿ ಇಲ್ಲ, ಬಂದೋಗಿತ್ತು. ನೋಡೋ ನಿಮ್ಮಪ್ಪನ ಕುತ್ತಿಗೆಯಲ್ಲಿ ದೇಶದ ರಾಜ ನೀರು ಕೊಟ್ಟಿಲ್ಲ ಅಂತ ಹೇಳಿ ಸತ್ತೋದ ಹಾವ ಹಾಕಿದ್ದಾನೆ. ಅವನಂದ ಕೃಷ್ಣೇ ಗತೆ ಭಗವತಿ ಶಾಸ್ತ್ರಿ ಉತ್ಪತ್ತಗಾಮಿನಾಂ. ಕೃಷ್ಣ ಪರಮಾತ್ಮ ವೈಕುಂಠಕ್ಕೆ ಹೋದ್ಮೇಲೆ ರಾಜರನ್ನ ಹೇಳೋರು ಕೇಳೋರು ಯಾರೂ ಇಲ್ವಾ? ನಾನೇ ಬಿಡೋಲ್ಲ ಇವನ. ಇತೋ ಲಂಘಿತ ಮರ್ಯಾದಂ ತಕ್ಷಕಃ ಸಪ್ತಮೇಹ. ನೀನು 7 ದಿವಸಕ್ಕೆ ತಕ್ಷಕ ಕಚ್ಚಿ ಸಾಯಿ ಅಂತ ಹೇಳಿ ಶಾಪ ಕೊಟ್ಬಿಟ್ಟಾನೆ. ಒಳಗೆ ಬಂದಾನೆ ಓಡೋಡಿ. ತಂದೆ ಆವಾಗೆ ಇವನ ಅಳೋಣ ನೋಡಿ ಮೆಲ್ಲೆ ಕಣ್ಣು ತೆಗೆದ್ರು. ಯಾಕೆ ಅಳ್ತಾ ಇದ್ದಿ ಅಂದರು. ಆ ರಾಜ ಇದು ನೋಡು ಹಾವು ಎತ್ತಿ ಆ ಕಡೆ ಬಿಸಾಕ್ಬಿಟ್ರು. ಯಾಕೆ ಅಳ್ತಾ ಇದ್ದಿ ಅಂದರು. ಯಾವ್ರ ಬೇಸಿದ್ದಿ ಅಂದಿಲ್ಲ, ಯಾರೋ ಹಾವು ಹಾಕಿದ್ದಿದ್ದನ್ನ ಅಂದಿಲ್ಲ. ಇನ್ನೊಬ್ಬರು ದುಃಖವನ್ನು ನೋಡ್ತಾರೆ ಜ್ಞಾನಿಗಳೆಲ್ಲ. ಯಾಕಪ್ಪ ಅಳ್ತಾ ಇದ್ದಿ ಅಂದ. ನಿನ್ನ ಕುತ್ತಿಗೆ ಅಂತ ಹಾವು ಹಾಕಿದ್ದಾನೆ ರಾಜ, ಅದಕ್ಕೆ ನಂಗೆ ಅಳು ಬರ್ತಾ ಇದೆ.
ನಾನು ಸುಮ್ಮನೆ ಇಲ್ಲ, ಅವನಿಗೆ ಶಾಪವನ್ನು ಕೊಟ್ಬಿಟ್ಟು 7 ದಿವಸಕ್ಕೆ ತಕ್ಕದ ಕಚ್ಚಿ ಸಾಯಿ ಅಂತ ಹೇಳಿ. ಇನ್ನೊಬ್ಬರಂದರೆ కుమారుడంటే ఇలా ఉండాలప్ప, మంచి పని చేశా ಅಂತ ಇದ್ರೇನೋ ಬೈತಾನೆ. ನವೇನ್ ರುಭಿ ನರದೇವೋಪನಾದ್ಯ ತಂಶಕ್ತು ಬರುವತೆ ಅವಿಪಕ್ವ ಬುದ್ಧೇ. ಇನ್ನು ಬುದ್ಧಿ ಪರಿಪಕ್ವನು ಪುಣ್ಯಾತ್ಮನವನು ಪರೀಕ್ಷನ್ ಮಹಾರಾಜ ಹಸವೇ ನೀರುಗಳಿಂದ ಕಂಗೆಟ್ಟು ಹೋಗಿಬಿಟ್ಟಿದ್ದ. ಕಂಗೆಟ್ಟು ಹೋದಾಗ ಏನೇನೋ ಭಾವನೆಗಳೆಲ್ಲ ಬರುತ್ತೆ. ಬೇಕಂತ ತಿಳಿದು ಕಣ್ಣು ಮುಚ್ಕೊಂಡು ಹಾಕ್ಕೊಂಡು ಹಾವು ಹಾಕಿಲ್ವ, ನಮಗೇನೋ ಹೊಡೆದು ಆಗಿಲ್ವಲ್ಲ, ಅಥವಾ ಬದುಕಿದ್ದ ಹಾವಿನೇನು ಹಾಕಿಲ್ವಲ್ಲ, ಚಂಡಾಲ ಎಂಥ ಶಾಪವನ್ನು ಕೊಟ್ಟು ಅಂತ ಹೇಳಿ ಒಬ್ಬ ಶಿಷ್ಯನ ಕರೆದು ಈ ವಾರ್ತೆಯನ್ನು ಹೇಳ್ಬಿಡಪ್ಪ ರಾಜನಿಗೆ, ಏನಾದರೂ ಮಾಡ್ಕೊಳ್ಳಿ ಅವನಂತ ಹೇಳಿ ಆ ಶಿಷ್ಯ ಓಡೋಡಿ ಬಂದು ಗೌರಮುಖ ಅಂತ ಅವನ ಹೆಸರು, ಮಹಾಭಾರತದಲ್ಲಿ ಹೆಸರಿದೆ. ಆ ರಾಜನ್ನ ಅನರ್ಥೋಪಾತ ಆಗಿಬಿಡ್ತು. ಅಷ್ಟರಲ್ಲಿ ಮನೆಗೆ ಬಂದ, ಸ್ನಾನ ಮಾಡ್ದ, ನೀರು ಕೊಡ್ದ, ಅದು ಜ್ಞಾಪಕ ಬಂತು. ಅವರ ಕುತ್ತಿಗೆಯಲ್ಲಿ ಹಾವ ಹಾಕಿದ್ದು ಪಾಪ. ಅಹೋಮಯ ನೀಚಮ ಅನಾರ್ಯವತ್ ಕೃತ. ಎಂತಹ ತಪ್ಪು ಕೆಲಸ ಮಾಡ, ತಮ್ಮಷ್ಟು ತಾವು ತಪಸ್ ಮಾಡ್ಕೊಂಡಿದ್ರು. ನಮ್ಮ ಬಂತರೋಟ ಅವರು ನಮ್ಮ ಹೇಳ್ದಂಗೆ ಕೇಳಲಿಕ್ಕೆ, ನಾವು ಹಿಂಗೆ ಎಂಥ ಶಾಪ ಅಂತ ಎಂತಹ ತಪ್ಪು ಕೆಲಸ ಮಾಡಿದೆ, ನನಗೇನಾದರೂ ದೇವರು ಶಿಕ್ಷೆ ಕೊಡಬೇಕು ಅಂತ ಅನ್ನೋ ಕಾಲಕ್ಕೇನೆ ಆ ಶಿಷ್ಯ ಬಂದು ರಾಜನ ಸರ್ವನಾಶ ಆಯಿತು, ನಮ್ಮ ಗುರುಪುತ್ರ ಶಾಪ ಕೊಟ್ಟಾನೆ, 7 ದಿವಸಕ್ಕೆ ಸಾಯ್ತೀರಿ ನೀವು. ಲೋಕಲ್ ಹಾವಲ್ಲ, ಪಾತಾಳ ಲೋಕದಿಂದಲೇ ಬರ್ತಾನೆ ನಿಮ್ಮನ್ನು ಸಂಹಾರ ಮಾಡೋಕ್ಕೆ ತಕ್ಷಕ. ಇನ್ನೊಬ್ಬರಾಗಿದ್ದರೆ ಕುಣಿದು ಹೊರಳಾಡಿ ಅಂದ್ರೂ ಬೀಳ್ವಂಡಿ, ನೇನು ಸಚ್ಚಿಬೋತು ನಾನು 7 రోజుల్లో ಅಂತೇಳಿ ಹೊಡ್ಕೊಂಡ್ಬಿಡ್ತಾರೆ. ಸಸಾಧು ಮೇರೆ ಅಚಿರೇಣ ತಕ್ಷಕಾತೆ ಅಲಂ ಪ್ರಮತ್ತಸ್ಯ ವಿರಕ್ತಿ ಕಾರಣಂ. ವೈರಾಗ್ಯ ಸಾಧನ ಅಲ್ವಾ, ದೇವರು ನನಗೆ ಒಳ್ಳೆಯ ಶಿಕ್ಷೆ ಕೊಟ್ಟಾನೆ ಅಂದ್ಕೊಂಡ್ರು ಪರೀಕ್ಷನ್ ಮಹಾರಾಜರು. 7 ದಿವಸ ಅಲ್ಲ ಅಂತ ಹೇಳಿ ಪ್ರಾಯೋಪವೇಶ ಕೊಟ್ಟಾರೆ. ಪ್ರಾಯೋಪವೇಶ ಅಂದರೆ ಇಂಥ ದಿನ ಸಾಯ್ತೇವೆ ಅಂತ ಗೊತ್ತಾಗಿಬಿಟ್ರೆ ಯಾವತ್ತು ತಿಳಿತೋ ಅವತ್ತಿಂದ ಉಪವಾಸ ಇರಬೇಕು. ಆಹಾರ ತಗೊಳ್ಳದೆ ದೇವರ ಧ್ಯಾನವನ್ನು ಮಾಡ್ತಾ ಸ್ತೋತ್ರಗಳು ಹೇಳಿಕೊಂಡು ಭಾಗವತಾದ ಪುರಾಣ ಕೇಳ್ತಾ ಪ್ರಾಣತ್ಯಾಗ ಮಾಡೋದಕ್ಕೆ ಪ್ರಾಯೋಪವೇಶ ಅಂತ ಕರೀತಾರೆ. ಅವರು ಹುಟ್ಟೋ ಕಾಲಕ್ಕೆ ಗೊತ್ತಾದ ಕಾರಣ ಒಂಟಿ ಸ್ತಂಭದ ಮೇಲೆ ದೊಡ್ಡ 1000 by 1000 ದೊಡ್ಡ ಹಾಲು ಕಟ್ಟಿಸ್ಬಿಟ್ಟಿದ್ರು. ಅಲ್ಲೆಲ್ಲ ಪ್ರಾಯೋಪವೇಶ ಕೂಡ್ಲಿಕ್ಕೆ ರಾಜ ಗಂಗಾ ನದಿ ಮಧ್ಯದಲ್ಲೇನೆ ಎಷ್ಟು ದಿನ ಋಷಿಗಳು ಬಂದಾರೆ. ಪರೀಕ್ಷನ್ ಮಹಾರಾಜ ಪ್ರಾಯೋಪವೇಶ ಕೊಡ್ತಾನೆ. ಶುಕಾಚಾರ್ಯ ಬಂದು ಭಾಗವತ ಹೇಳ್ತಾರೆ, ಅದನ್ನು ಕೇಳಬೇಕು ಅಂತ ಹೇಳಿ ತತ್ರೋಪಜಗ್ಮುಹು ಭುವನಂ ಪುನಾನಾನಃ ಮಹಾನುಭಾವ ಮುನಯಸ್ವ ಶಿಷ್ಯಾ. ಅನೇಕ ಮಹರ್ಷಿಗಳು, ಸಶಿಷ್ಯರು, ಸಪತ್ನೀಕರು ಪ್ರಾಯೇಣ ತೀರ್ಥಾದಿಗಾಪದೇಶೈ ಸ್ವಯಂ ತೀರ್ಥಾನಿ ಪುನಂತಿ ಸಂತಹ. ತಾವು ಗಂಗಾದ ನದಿಗಳನ್ನು ಸ್ನಾನ ಮಾಡಬೇಕು ಅಂತ ಹೇಳಿ ಅದನ್ನೇ ಪವಿತ್ರ ಮಾಡೋರು ಇವರೆಲ್ಲ. ಅತ್ರಿ ಋಷಿಗಳು, ವಶಿಷ್ಠರು, ಚವನ ಮಹರ್ಷಿಗಳು, ಶರದ್ವಾನ್ರು, ಅರಿಷ್ಟನೇಮಿಗಳು, ಭೃಗು ಋಷಿಗಳು, ಅಂಗಿರಸರು, ಪರಾಶರ ಮಹರ್ಷಿಗಳು, ಗಾದಿಸೂತೋತ ರಾಮ, ಪರಶುರಾಮದೇವರು, ಉಚಧ್ಯರು, ಇಂದ್ರಪ್ರಮದರು, ಯುದ್ಮವಾಹರು, ಮೇಧಾತಿಥಿಗಳು, ದೇವಲರು, ಆರ್ಷ್ಟಿಶೇಣ, ಭರದ್ವಾಜ, ಮುದ್ಗಲ, ಗೌತಮ, ಮೈತ್ರೇಯರು, ಔರವರು, ಕವಶ ಅಂತ ಹೇಳಿ ಇದನ್ನು ಕೇಳಿದ್ದೀರಾ? ಹೊಸ ಹೊಸ ಮಹರ್ಷಿಗಳು. ಕುಂಭಯೋನಿ, ಅಗಸ್ತ್ಯರು, ದ್ವೈಪಾಯನೋ ಭಗವಾನ್ ನಾರದಶ್ಚ ಅನ್ನೇಚ ದೇವಋಷಿ ಮಹರ್ಷಿವರ್ಯಾ. ಇನ್ನೂ ಎಷ್ಟೋ ಜನ, ಈಗ 16 ಜನ ಮಹರ್ಷಿಗಳ ಹೆಸರು ಹೇಳಿ ಅವ್ರ ಕಿವಿ ನಿಮಗೆ ಬಿತ್ತಲ್ಲ, ನಿಮ್ಮ ಕಿವಿ ಪವಿತ್ರ ಆಗಿಬಿಡ್ತಾಯಿದೆ ಅಂತ ಹೇಳಿ ನಾನಾರ್ಷೇಯ ಪ್ರವರಾನ್ ಸಮೇತಾನ್ ಅಭ್ಯರ್ಚ್ಯ ರಾಜ ಸಾಷ್ಟಾಂಗ ನಮಸ್ಕಾರ ಹಾಕಿ, ನನ್ನ ಮರಣ ಕಾಲಕ್ಕೆ ನೀವೆಲ್ಲ ಬಂದಿರಿ ಅಂತ ಎಂಥ ಭಾಗ್ಯವಾನ್. ನಾವು ನಿಮ್ಮನ್ನೇನು ಕೇಳೋದಿಲ್ಲ ಸ್ವಾಮಿ, ಅಷ್ಟೇ ಕೇಳ್ತೇನೆ. ಪುನಶ್ಚ ಭೂಯಾತ್ ಭಗವತ್ತೆನಂತೆ ರತಿಪ್ರಸಂಗಸ್ಯ ತದಾಶ್ರಯೇಶು ಮಹತ್ಸು ಯಾಮ್ಯಾಂ ಉಪಯಾಮಿ ಸೃಷ್ಟಂ ಮೈತ್ರಸ್ತು ಸ. ಏನು ವರ ಕೇಳ್ಕೊಂಡ ಅಂದರೆ, ನಾನು ಮೃತನಾದ ಮೇಲೆ ಒಳ್ಳೆ ಜ್ಞಾನಿಗಳ ಮನೆಯಲ್ಲಿ ಹುಟ್ಟಬೇಕು, ನಮ್ಮ ಮನೆಗೆ ದೊಡ್ಡವರೆಲ್ಲ ಬಂದು ಉಪದೇಶ ಮಾಡಬೇಕು ಅಂತ ರಾಜ. ಹೀಗಿರುತ್ತೆ ನೋಡಿ, ನಾಯಿನೋ ಹಂದಿಯಾಗಿ ಹುಟ್ಟೋ ಪ್ರಸಂಗ ಇರ್ತಾ ಇದೆ. ಇದೆಲ್ಲ ಕೇಳ್ಕೊಂಡಾನ ಪರೀಕ್ಷನ್ ಮಹಾರಾಜ. ಅವರೆಲ್ಲ, ನಿಂಗೆ ಯಾಕೋ ದೇವರ ಹತ್ರ ಹೊಟ್ಟೋಗ್ತೀವೋ ಪುಣ್ಯಾತ್ಮನೇ,
ಗರ್ಭದಲ್ಲೇ ದೇವರ ದರ್ಶನ ಮಾಡಿದ ಮಹಾನುಭಾವ ನೀನು ಅಂತ ಅನ್ನೋ ಕಾಲಕ್ಕೆ ದಾರಿ 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 ಅಂದರು. ಆವಾಗ ಸಾಕ್ಷಾತ್ ಶುಕಾಚಾರ್ಯರೇನೇ ಭಗವಾನ್ ವ್ಯಾಸಪುತ್ರ ಯದೃಚ್ಛಯ ಗಾಂ ಅಟಮಾನೋ ಅನಪೇಕ್ಷ. ಏನೂ ಬೇಕಾಗಿಲ್ಲ, ದೇವರು ಬಿಟ್ಟು ಏನೂ ಬೇಕಾಗಿಲ್ಲ ಅವರಿಗೆ. ಇಲ್ಲಾಕೆ ಬಂದರು ಅಂದರು, ದೇವರೇ ಕೊಟ್ಟು ಕಳಿಸಿದ್ರಂತೆ. ಅಶ್ವತ್ಥಾಮಾಚಾರ್ಯ ರೂಪದಿಂದ ಶಾಪ ಕೊಟ್ಟಾರೆ, ಆ ಮಗುವಿನ ಗರ್ಭದಲ್ಲೂ ಸಾಯಬೇಕು ಅಂತ. ಈ ರೂಪದಿಂದ ಉದ್ಧಾರ ಮಾಡಲಿಕ್ಕೆ ಹೋಗು, ಮಾಡಿದ್ದು ತಪ್ಪು ಅಂಥೇಳಿ ಮಾಡಿದ ತಪ್ಪನ್ನು ತಿದ್ದುಗೋಳಿಕ್ಕೋಸ್ಕರ ಶುಕಾಚಾರ್ಯ ರೂಪದಿಂದ ಉದ್ಧಾರಕ್ಕೆ ಕಳಿಸಾರೆ. ಅವ್ರು ಹೇಗಿದ್ದು ಒಂದು ವರ್ಣನೆ ಮಾಡ್ತಾರೆ ಶುಕಾಚಾರ್ಯರು. ದಷ್ಟ ವರುಷ 16 ವರ್ಷ ಅವರು ಅವತಾರ ಮಾಡಿ 800 ವರ್ಷ ಆಗಿತ್ತು. 16 ವರ್ಷದವ್ರು ಇದ್ದಾಗಿದ್ದರು ಶುಕಾಚಾರ್ಯರು. ಪರಮ ಸುಂದರ ಸುಕುಮಾರ ಪಾದ ಕರೋರು ಬಾಕ್ಕಂಸ ಕಪೋಲ ಗಾತ್ರಂ. ಕೈ ಕಾಲು ಕಣ್ಣು ಕೆಲವು ಮುದುಕರಾದ ತಕ್ಷಣ ಕೈಕಾಲೆಲ್ಲ ಬಿರಿದು ಹೋಗುತ್ತೆ. ಈಗ ಅಂದ್ರೇ ರಂಪದಿಂದ ಇದಂಗಾಗುತ್ತೆ ಮುದುಕರೆಲ್ಲ ಮಾಡಿದರೆ. ಸುಕುಮಾರವಾದ ಪಾದ, ಕರ, ಚಾರ್ವಾರುಣ ಅಕ್ಷೋನ್ನಸ ತುಲ್ಯಕರಣ. ಎಂತಹ ಅದ್ಭುತವಾದ ಕಣ್ಣು, ಅಮೃತ ವರ್ಷಣ ಮಾಡೋದು. ಶುಭ್ರಾನನಂ ಕೊಂಬು ಸುಜಾತ ಕಂಠಂ, ಶಂಖ ಇದ್ದ ಹಾಗೆ ದಿವ್ಯ ಕಂಠ ಅವರದು. ನಿಗೂಢ ಜತ್ರಂ, ಜತ್ರ ಅಂದರೆ ಈ ಭಾಗ, ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇರಲಿಲ್ಲ. ಕೆಲವರು ಈ ಎಲಬೆಲ್ಲ ಮೇಲೆ ಎದ್ಬಿಟ್ಟಿರ್ತದೆ, ಅದೆಲ್ಲ ಮತ್ತು ಚರ್ಮೆಯಿಂದ ಮುಚ್ಚಿರಬೇಕು. ಪೃಥುತುಂಗ ವಕ್ಷಸಂ, ವಿಶಾಲವಾದ ವಕ್ಷಸ್ಥಲ, ಆವರ್ತನ, ಆಳವಾದ ನಾಭಿ, ಒಲ್ಗೂದರಂಚ. ಎಂತಹ ಹೊಟ್ಟೆ ರೀ, ಕೆಲವರು ನಗಾರಿ ಹೊಟ್ಟೆ. ದಿಗಂಬರಂ ವಕ್ರವಿಕೀರ್ಣ ಕೇಶಂ, ಬರೀ ವಕ್ರವಿಕಿ, ತಲೆ ತುಂಬ ಗುಂಗುರು ಓದಲು. ಪ್ರಲಂಬ ಬಾಹುಂ ಅಜಾನುಬಾಹು ಸಮರೋತ್ತಮಾಭಂ, ದೇವೋತ್ತಮರಿದ್ದಾಗಿದ್ದಾರೆ. ಶ್ಯಾಮಂ, ಶ್ಯಾಮಂ ಅಂದರೆ ನೀಲಮೇಘ ಶ್ಯಾಮ ಅಂತ ಅರ್ಥಲ್ಲ. 14 ವರ್ಷದ ವ್ಯಕ್ತಿಗೆ ಶ್ಯಾಮ ಶ್ಯಾಮ ಅಂತ ಕರೀತಾರೆ. ಶ್ಯಾಮಂ ಸದಾ ಆಪಿಚ್ಯ ವಯೋಂಗಲಕ್ಷ್ಮ ಸ್ತ್ರೀಣಾಂ ಮನೋ. ಹಸ್ತಿನಾವತಿ ಹೆಣ್ಣುಮಕ್ಕಳೆಲ್ಲ ಅವ್ರು ಹಿಂದೆ ಬಂದುಬಿಟ್ಟಿದ್ದಾರೆ. ಎಷ್ಟು ಮುದ್ದಾಗಿದ್ದಾರೆ ಆತ, ನೋಡೋಣ ಬನ್ನಿ ಅಂತೇಳಿ ಅವರೆಲ್ಲ ಬಂದುಬಿಟ್ಟಿದ್ದಾರೆ. ಹುಡುಗರೆಲ್ಲ ಕಲ್ಲು ಹಿಡ್ಕೊಂಡು ಬಂದಿದ್ದರು, ಹುಚ್ಚ ಅಂತ ಹೇಳ್ಕೊಂಡು ಶುಕಾಚಾರ್ಯರನ್ನು. ಯಾವಾಗ ಅಲ್ಲಿ ಬರೋ ಕಾಲಕ್ಕೆ ಮಹರ್ಷಿಗಳಲ್ಲಿ ನಿಂತ್ಕೊಂಡು ಅಲ್ಲಿ ಕೂತವರೆಲ್ಲ ಸಾಕಾದರು. ದುರ್ದೇವರು ಬಂದಾರಲ್ಲ. ಪ್ರತ್ಯುತ್ಥಿತಾ ಮುನಿಯಶ್ಚ ಆಸನೇಭ್ಯ ತಲ್ಲಕ್ಷಣಜ್ಞ ಅಪಿಗೂಢವರ್ಚಸಂ. ಏನು ತೇಜಸ್ಸು, ಮುಖ ತುಂಬ ರಾಜ ಅಂತೂ ಓಡಿ ಬಂದಾನೆ. ಎರಡೂ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ತಮ್ಮ ಸಿಂಹಾಸನದಲ್ಲಿ ಕೂಡಿಸಿ ಅವರ ಪಾದ ಪ್ರಕ್ಷಾಳನೆಯನ್ನು ಮಾಡಿ ತಲೆ ಮೇಲೆ ಹಾಕ್ಕೊಂಡು, ಅಹೋ ಅದ್ಯ ವಯಂ ಬ್ರಹ್ಮನ್ ಸತ್ಸೇವ್ಯಾ ಕ್ಷತ್ರಬಂಧವ ಕೃಪಯಾ ಅತಿಥಿರೂಪೇಣ ಭಗವದ್ಭಿಃ ತೀರ್ಥಿಕಾಕೃತ. ನಿಮ್ಮ ಆಗಮನದಿಂದ ನಮ್ಮ ರಾಜ್ಯವೇ ಪವಿತ್ರ ಆಗಿಬಿಡ್ತು. ನಿಮ್ಮನ್ನು ಏನೇನೋ ಪ್ರಶ್ನೆ ಮಾಡಿ ಬೇಜಾರು ಇಡೋದಿಲ್ಲ. ಯಶ್ರೋತವ್ಯಂ ಅಥೋ ಜಾಪ್ಯಂ ಯತ್ಕರ್ತವ್ಯಂ, ಇಷ್ಟೇ ಕೇಳೋದು. ದೇವರನ್ನ ಏನಂತ ಉಪಾಸನೆ ಮಾಡಬೇಕು? ಶ್ರೀಹರಿಯನ್ನು. ನಾವು ಮಾಡೋ ಕರ್ತವ್ಯ ಕರ್ಮ ಏನು, ಯಾವ ರೀತಿಯಾಗಿ ಭಗವಂತನ ಉಪಾಸನೆ ಮಾಡಬೇಕು? ಅನೇಕ ಮತಗಳು, ಅದ್ವೈತ, ವಿಶಿಷ್ಟಾದ್ವೈತ, ಜೈನ, ಬೌದ್ಧ, ಸಾಂಕರ, ಮೀಮಾಂಸಕ, ಪರಾಭಾಕರ, ವೈಶೇಷಿಕ, ಒಂದ ಎರಡು ಟೀಕಾಕರ್ತ, ಅದರ ಎಲ್ಲ ಮತವನ್ನು ಬೇಜಾರಿದ್ದೇ ನ್ಯಾಯಸುಧಾದಲ್ಲಿ ಖಂಡನ ಮಾಡಿ ಹೆಣ ಹಾಕಿ ಕೂಡಿ ದ್ವೈತ ಮತವನ್ನು ಅಷ್ಟು ಸುಂದರ ವರ್ಣನೆ ಮಾಡ್ತಾರೆ. ನ್ಯಾಯಸುಧಾ ಓದಿದ್ರೇ ಜ್ಞಾನದಲ್ಲಿ ಪರಿಪೂರ್ಣತೆ ಬರೋದು. ಹಾಗಾಗಿ ಅದ್ವೈತ ಮತದಾಗಿ ಐಕ್ಯೋಪಾಸನೆ ಮಾಡಬೇಕಾ? ಬೌದ್ಧ ಮತ ಇದ್ದ ಹಾಗೆ ಶೂನ್ಯೋಪಾಸನೆ, ಜಗತ್ತೆಲ್ಲ ಶೂನ್ಯ, ಕ್ಷಣಿಕ ಇದು ಅಂತ ಅವರೆಲ್ಲ ಬೌದ್ಧರು. ಅಂದಮೇಲೆ ಏನಂತ ಉಪಾಸನೆ ಮಾಡಬೇಕು ಅಂದಾಗ ಶುಕಾಚಾರ್ಯ ಪರೀಕ್ಷೆನ್ಮಹ ಶುಕಾಚಾರ್ಯನು ವರಿಯಾನೇಷತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ. ಲೋಕ ಕಲ್ಯಾಣಕ್ಕಾಗಿ ಪ್ರಶ್ನೆ ಮಾಡಿದ್ವಿ ನೀನು. ನಮಗೂ ಸಾವು ಬರುತ್ತಲ್ಲ, ಸಾಯೋ ಕಾಲಕ್ಕೆ ನಾವು ಹೇಗಿರಬೇಕು, ದೇವರನ್ನ ಏನಂತ ಉಪಾಸನೆ ಮಾಡಬೇಕು ಅಂತ ಹೇಳಿ ಗೊತ್ತಾಗತ್ತೋ? ಏನು ಓದಬೇಕು ಅಂತ ಕೇಳ್ತೀಯಾ? ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ. ಏನು ಓದಬೇಕು ಅಂತ 1000 ಗ್ರಂಥಗಳಿದೆ, ಒಂದ ಎರಡು ಓದೋದಕ್ಕೆ. ಅಪಶ್ಯತಾಂ ಆತ್ಮತತ್ವಂ ಗೃಹೇಶ ಗ್ರಹಮೇದಿನ. ದೇವರು ಹೇಗಿದ್ದಾನೆ,
ಯಾವ ರೀತಿ ಅವನು ಉಪಾಸನೆ ಮಾಡಬೇಕು ಅಂತ ಗೊತ್ತಿಲ್ಲದೆ ಹೇಗೆ ಹುಡ್ತಾರೋ ಹಾಗೆ ಸತ್ತು ನೆಗೆದು ಬಿದ್ದು ಹೋಗ್ತಾ ಇದ್ದಾರೆ. ಅಮೇರಿಕಾಕ್ಕೆ ಹೋಗೋದು ಮಹಾಭಾಗ್ಯ ಅನ್ಕೊಂಬಿಟ್ಟು ನಮ್ಮ ಮಗ ಅಮೇರಿಕಾದ ಇದ್ದವನ್ರಿ, ನೀವು ಸತ್ತ ಕಾಲಕ್ಕೆ ಬರೋಲ್ವೇ? ಆಗೋದಿಲ್ವಲ್ಲ, ಏಕ್ದಮ್ ವೀಸಾ ಸಿಗೋಲ್ಲ ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಅಂತ 10ನೇ ದಿವಸ ಬರ್ತಾರೆ ಧರ್ಮೋದಕ್ಕೆ ಕೊಡಲಿಕ್ಕೆ. ಹೀಗೆ ಅಮೇರಿಕಾಕ್ಕೆ ಹೋಗೋದು ಅಂದರೆ ಏನೋ ಜನಗಳೆಲ್ಲ ದುಡ್ಡು ಬರ್ಬೋದು, ಭಾಗ್ಯ ಅಲ್ಲ, ಬ್ರಾಹ್ಮಣ್ಯ ಕಳ್ಕೊಳ್ತಾರೆ. ಬ್ರಾಹ್ಮಣ್ಯ ಹೋಗುತ್ತೆ. ಬ್ರಾಹ್ಮಣ್ಯ ಎಷ್ಟು ಕಷ್ಟ ಅಂದರೆ ಮಹಾಭಾರತದಲ್ಲಿ ದೊಡ್ಡ ಕಥೆಯೇ ವರ್ಣನೆ ಮಾಡಿಬಿಟ್ಟಿದ್ದಾರೆ. ಅಂಥದ್ದು ದಿವ್ಯ ಮಾಧ್ವಜನ್ಮ ದೇವರು ಕೊಟ್ಟಾಗ ಅದನ್ನು ಹಾಳು ಮಾಡಿಕೊಂಡು ಅದನ್ನೇ ದೊಡ್ಡಸ್ತಿಗೆ ನಮ್ಮಗ ಅಮೇರಿಕಾಕ್ಕೆ ಹೋಗಿದ್ದಾನೆ ಅಂದ್ಕೊತಾರೆ. ಜನಗಳಿಗೆ ಯಾವುದು ಶ್ರೇಷ್ಠ ಯಾವುದು ನಮ್ಮ ದೌರ್ಭಾಗ್ಯ ಎಂಬ ಜ್ಞಾನ ಇಲ್ಲ. ಅದಕ್ಕೋಸ್ಕರ ಏನು ನಿನಗೆ ಕೇಳಬೇಕು ಅಂದರೆ ನಾಳೆ ಹೇಳ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.